ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜಿವಲ್ 24x7 ಪ್ರಸ್ತುತಪಡಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಉಡುಪಿ ಕರಾವಳಿ ಇವರ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಜನಸಾಮಾನ್ಯರಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳುವಂಥದ್ದು ಬಹಳಷ್ಟು ಕಾಣಿಸಿಕೊಳ್ತಾ ಇರ್ತದೆ. ಆದರೆ ಅದನ್ನು ನಾವು ವೈದ್ಯರಲ್ಲಿ ಕನ್ಸಲ್ಟ್ ಮಾಡಲಿಕ್ಕೆ ಕೂಡ ಹಿಂಜರಿಯುವುದು ಸಾಮಾನ್ಯವಾಗಿರ್ತದೆ. ಅಂಥದ್ರಲ್ಲಿ ನಾವು ಈ ಫಂಗಲ್ ಇನ್ಫೆಕ್ಷನನ್ನು ನಿರ್ಲಕ್ಷಿಸಿದರೆ ಇದು ಗಂಭೀರದ ಸಮಸ್ಯೆಯಾಗಿ ಕೂಡ ಪರಿಣಮಿಸಬಹುದು. ಹಾಗಾಗಿ ನಮ್ಮ ಇಂದಿನ ಸಂಚಿಕೆಯಲ್ಲಿ ಫಂಗಲ್ ಇನ್ಫೆಕ್ಷನ್ನ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾವು ಕೊಡಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಉಡುಪಿಯ ಖ್ಯಾತ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಸನತ್ ಎಸ್ ರಾವ್ ಇವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ಮುಖ್ಯವಾಗಿ ನಾವು ಜನಸಾಮಾನ್ಯರಲ್ಲಿ ನಾವು ನೋಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದರೆ ಈ ಒಂದು ಫಂಗಲ್ ಇನ್ಫೆಕ್ಷನ್. ಅದು ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಸೆಕೆಗಾಲ ಇರಲಿ, ಯಾವ ಒಂದು ಸೀಸನಲ್ಲಿ ಕೂಡ ಈ ಒಂದು ಸ್ಕಿನ್ನ ಪ್ರಾಬ್ಲಮ್ ಅಂತ ಹೇಳುವಂಥದ್ದು ಬರ್ತಾನೆ ಇರ್ತದೆ. ಹಾಗಿರುವಾಗ ಫಂಗಲ್ ಇನ್ಫೆಕ್ಷನ್ ಅಂದರೆ ಏನು ಅಂತ ಹೇಳಿ, ನಮ್ಮ ಜೀವದಲ್ಲಿ ಯಾವ ರೀತಿಯಲ್ಲಿ ಅದು ಕಾಣಿಸಿಕೊಳ್ತದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡ್ಬೋದಾ? ನಮಸ್ಕಾರ, ನಾನು ಡಾಕ್ಟರ್ ಸನತ್ ರಾವ್. ಇತ್ತೀಚೆಗೆ ನಾವು ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿದರೆ ವೆರಿ ಕಾಮನ್ ಆಗಿ ನಿಮಗೆ ಈಗ ವೆರಿ ಕಾಮನ್ ಕಂಡೀಷನ್ ಅದು. ಸೊ ನಾವೀಗ ಎಸ್ಪೆಷಲಿ ನಮ್ಮ ಸ್ಕಿನ್ ಒ ಪಿ ಡಿಯಲ್ಲಿ ಆಗಲಿ ಅಥವಾ ಹಾಸ್ಪಿಟಲ್ಸ್ ಆಗಲಿ ಮಿನಿಮಮ್ ಒಂದು 30 to 40% ಪೇಷಂಟ್ಸ್ ಇಂಥದ್ದು ಸ್ಕಿನ್ ಇನ್ಫೆಕ್ಷನ್ಸ್ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಅಂತೇಳಿ ಕಾಮನ್ ಆಗಿ ಬರ್ತಾರೆ. ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದೆ ಕನ್ನಡದಲ್ಲಿ ನಾವು ನಾರ್ಮಲ್ ಆಗಿ ಹೇಳೋದಂತಂದರೆ ರಿಂಗ್ ವರ್ಮ್, ಅಥವಾ ಕನ್ನಡದಲ್ಲಿ ಹೇಳಿದರೆ ಹುಳ್ಕಡ್ಡಿ. ಇನ್ನೊಂದು ವರ್ಡ್ ಇದೆ ಗಜಕಾರಣ ಅಂತೇಳಿ. ಇದು ಯಾರಿಗೆ ಸಹ ಬರ್ಬೋದು. ನಾವೀಗ ಹೆಚ್ಚಾಗಿ ವಯಸ್ಕರಲ್ಲೇ ಬರೋದು ಅಥವಾ ಯುವಕರಲ್ಲೇ ಬರೋದು ಹಾಗೆಂತಲ್ಲ, ಇತ್ತೀಚೆಗೆ ನಾವು ಮಕ್ಕಳಲ್ಲಿ ಕೂಡ ನೋಡ್ತಾ ಇದ್ದೇವೆ ನಾವು ಈ ಇನ್ಫೆಕ್ಷನ್ಸ್ ಅನ್ನು. ಇದು ಸಾಮಾನ್ಯವಾಗಿ ಈ ಇನ್ಫೆಕ್ಷನ್ ಹೆಚ್ಚಾಗಿ ಬರೋದು ವಯಸ್ಕರಲ್ಲಿ. ಅದು ವಯಸ್ಕರಲ್ಲಿ ಸಹ ಬರ್ಬೋದು, ಯುವಕರಲ್ಲಿ ಸಹ ಬರ್ಬೋದು. ಅದು ಜಾಸ್ತಿಯಾಗಿ ಕಂಡು ಬರೋದು ಎಸ್ಪೆಷಲಿ ನಿಮ್ಮ ತೊಡೆ ಹತ್ರ, ಎಸ್ಪೆಷಲಿ, ಅಥವಾ ಕಂಕುಳ ಹತ್ರ, ಈ ಅಂಡರ್ ಆರ್ಮ್ಸ್ ಅಂತ ಹೇಳ್ತೇವಲ್ಲ, ಅಲ್ಲಿ ಎಲ್ಲಿ ಜಾಸ್ತಿ ಬೆವರು ನಿಲ್ಕೊಳ್ತದೆ ಅಲ್ಲಿ. ಸಾಮಾನ್ಯವಾಗಿ ಪೇಷಂಟ್ಸ್ನವರಿಗೆ ಇನಿಷಿಯಲಿ ಏನು ಗೊತ್ತಾಗಲ್ಲ, ಜಸ್ಟ್ ತುರಿಕೆ ಇರ್ತದೆ. ಸೊ ಹಾಗೆ ತುರಿಕೆ ಆದಾಗೆ ಒಂದು ವಾರ ಅಥವಾ 2 ವಾರ ಬಿಟ್ಟು ನೋಡುವಾಗ ಅಲ್ಲಿ ರೌಂಡ್ ರಿಂಗ್ ವರ್ಮ್ ಅಂತ ಹೇಳ್ತೇವೆ, ಒಂದು ಸಣ್ಣ ರಿಂಗಿನ ಹಾಗೆ ಒಂದು ಸರ್ಕಲ್ ಹಾಗೆ ಒಂದು ಸ್ಕಿನ್ ಇನ್ಫೆಕ್ಷನ್ ಬರ್ತದೆ. ಸೊ ಅದು ಬಂದಾಗ ಕೂಡಲೇ ನೀವು ಎಚ್ಚರಿಸಬೇಕು. ಹಾಗೆ ನಿಮ್ಮ ವೈದ್ಯರನ್ನು ಕಾಂಟ್ಯಾಕ್ಟ್ ಆಗಿ ಅದಕ್ಕೆ ಸೂಕ್ತ ಚಿಕಿತ್ಸೆ ಅಂತ ಕೊಡೋದು ಒಳ್ಳೆಯದು. ಇತ್ತೀಚೆಗೆ ಈ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳುವಂಥದ್ದು ನಾವು ಪರಿಗಣಿಸುವಾಗ ಅದು ಅಷ್ಟೊಂದು ದೊಡ್ಡ ಸಮಸ್ಯೆ ಅಲ್ಲ ಅಂತ ಎಣಿಸಿದ್ರು ಕೂಡ ಅದು ಗಂಭೀರವಾಗಬಹುದು. ಯಾಕೆಂದ್ರೆ ಹೇಳಿದ್ರೆ ನಮ್ಮ ಒಂದು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಅದು ನಮಗೆ ಇರಿಟೇಷನ್ ಮಾಡ್ತಾ ಇರ್ತದೆ. ಸೊ ಅದರಿಂದ ನಮಗೆ ತುಂಬಾ ಕಳವಳಕ್ಕೆ ಒಳಗಾಗ್ತೇವೆ, ಕೆಲವೊಮ್ಮೆ ಮುಜುಗರಕ್ಕೆ ಕೂಡ ಒಳಗಾಗುವ ಸಾಧ್ಯತೆ ಇರ್ತದೆ. ಎಕ್ಸಾಕ್ಟ್ಲಿ, ಈಗ ನೀವು ಹೇಳಿದಾಗೆ ಮುಜುಗರಕ್ಕೆ ಸಾಧ್ಯತೆ ಅಂತೇಳಿ ಹೆಚ್ಚಿನವರು ಆ ಜಾಗದಲ್ಲಿ ಇನ್ಫೆಕ್ಷನ್ ಅಂತ ಬಂದ ಕೂಡಲೇ ಡಾಕ್ಟರ್ ಹತ್ರ ಹೇಳುದಿಲ್ಲ, ಅಥವಾ ಅವರ ಮನೆಯಲ್ಲಿ ಸಣ್ಣ ಮಕ್ಕಳಾಗ್ಲಿ ಹುಡುಗರಾಗ್ಲಿ ಅವರ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡುದಿಲ್ಲ. ಸೊ ಅದೇನಾಗುತ್ತೆ, ಹಾಗೆ ಬಿಟ್ಟಾಗ ಅದು ಅಲ್ಲಿಂದವೇ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸ್ಪ್ರೆಡ್ ಆಗಿ ಕೈಯಲ್ಲಿ ಇನ್ಫೆಕ್ಷನ್ ಆಗುದು, ಕಾಲಲ್ಲಿ ಇನ್ಫೆಕ್ಷನ್ ಆಗುದು. ಆ ನಾರ್ಮಲ್ ಆದ ಜಾಗದಲ್ಲಿ ಕಂಡು ಬರುವಂತ ರೋಗ ಇತರ ಜಾಗದಲ್ಲಿ ಬರುವ ಚಾನ್ಸಸ್ ಇರ್ತದೆ. ಅದು ಬಂದಾಗ ಸ್ವಲ್ಪ ರೆಸಿಸ್ಟೆನ್ಸ್ ಅಂತ ನಾವೇನು ಹೇಳ್ತೇವೆ, ಅಥವಾ ಸ್ಪ್ರೆಡ್ ಜಾಸ್ತಿ ಬೇಗ ಆಗ್ತದೆ. ಸೊ ಇದು ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕೆಲವರಿಗೆ ಇಚಿಂಗ್ ಬರ್ತದೆ, ಕೆಲವರು ಅದಂತ ಹೇಳ್ತಾರೆ ಮುಜುಗರ ಆಗ್ತದೆ ಅವರಿಗೆ ತೋರಿಸ್ಕೊಳ್ಳಿಕ್ಕೆ ಅಥವಾ ಹೇಳ್ಕೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಒಮ್ಮೊಮ್ಮೆ ಜಾಸ್ತಿ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಕೂಡ ಇರ್ತದೆ. ಮತ್ತೆ ಇತ್ತೀಚೆಗೆ ನಾವು ನೋಡಿದ್ದಾಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಇದ್ದರೆ ಕೂಡ ಇದು, ಅಥವಾ ಫುಡ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಚೇಂಜಸ್ ಇದ್ದಾಗ ಕೂಡ ಇಂಥದ್ದು ಇನ್ಫೆಕ್ಷನ್ಸ್ ಈಗ ಸಾಮಾನ್ಯವಾಗಿ ಕಂಡು ಬರ್ತದೆ. ಡಾಕ್ಟರ್, ಹಾಗಾದ್ರೆ ಮುಖ್ಯವಾಗಿ ಈ ಒಂದು ಕಾರಣ ಏನಿರ್ತದೆ ಫಂಗಲ್ ಇನ್ಫೆಕ್ಷನ್ ನಮ್ಮ ಬಾಡಿಯಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಅಂತ ಹೇಳ್ತೀರಾ ನೀವು? ಮುಖ್ಯವಾಗಿ ಆ್ಯಸ್ ಅ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಫಂಗಲ್ ಇನ್ಫೆಕ್ಷನ್ ಅಂತ ಹೇಳಿದರೆ ಇದೊಂದು ಫಂಗಲ್ ಎಲಿಮೆಂಟ್ಸ್ ಇಂದ ಆಗುವಂಥದ್ದು ಒಂದು ಇನ್ಫೆಕ್ಷನ್. ಅದು ಯೂಶುವಲಿ ಸೂಪರ್ಫಿಷಿಯಲ್ ಸ್ಕಿನ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಈಗ ನಮ್ಮ ಸ್ಕಿನ್ನಲ್ಲಿ 2 ಲೇಯರ್ಸ್ ಇರ್ತವೆ, ಒಂದು ಸೂಪರ್ಫಿಷಿಯಲ್ ಮತ್ತೊಂದು ಡೀಪ್. ಇದು ಏನಾಗ್ತದೆ ಅಂತ ಹೇಳಿ, ಈ ಫಂಗಲ್ ಇನ್ಫೆಕ್ಷನ್ ಆಗುವಾಗ ಆ ಫಂಗಸ್ ಸೂಪರ್ಫಿಷಿಯಲ್ ಲೇಯರ್ ಆಫ್ ದ ಸ್ಕಿನ್, ಚರ್ಮದ್ದು ಮೇಲ್ನ ಭಾಗದಲ್ಲಿ ಅದು ಇನ್ಫೆಕ್ಟ್ ಆಗಿರ್ತದೆ. ಸೊ ಅದು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡಾಗ ಅದು ನಿಮ್ಗೇನು ಉಪದ್ರ ಅಥವಾ ನಿಮ್ಗೇನು ಸಿಂಪ್ಟಮ್ಸ್ ಕಾಣುದಿಲ್ಲ. ಬಟ್ ಅದು ಹಾಗೆ ನೀವು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲದಾಗ ನಾನು ಹೇಳಿದಾಗೆ ರಿಂಗ್ ಟೈಪ್ ಇನ್ಫೆಕ್ಷನ್ ಆಗೋದು, ಅಥವಾ ಅದರದ್ದು ಬಾರ್ಡರ್ಸ್ ಆಕ್ಟಿವ್ ಆಗೋದು, ಹಾಗೆ ಇನ್ನೊಂದು ಸ್ಟೇಜಲ್ಲಿ ಸ್ಪ್ರೆಡ್ ಆಗ್ತಾ ಹೋಗ್ತದೆ.
ಇದು ಹೆಚ್ಚಾಗಿ ಕಂಡು ಬರೋದು ಎಸ್ಪೆಷಲಿ ಜಾಸ್ತಿ ಸ್ಕಿನ್ ಫೋಲ್ಡ್ಸ್ ಅಂತ ನಾವು ಹೇಳ್ತೇವಲ್ಲ, ಎಲ್ಲಿ ಸ್ಕಿನ್ ಇದ್ದು ಫೋಲ್ಡಿಂಗ್ ಆಗಿರ್ತೇವೆ ನೋಡಿ ಅಂಥ ಜಾಗದಲ್ಲಿ, ಎಸ್ಪೆಷಲಿ ಈ ವೇಸ್ಟ್ ಲೈನಲ್ಲಿ, ಸೊಂಟದ ಹತ್ರ, ಗ್ರಾಯನ್ ಏರಿಯಾದಲ್ಲಿ, ಮತ್ತು ಕೆಲವರಿಗೆ ಸ್ಕಿನ್ ಫೋಲ್ಡ್ಸ್ ಅಂದರೆ ಈ ನಿಮ್ಮ ಕೈಯ ಕಂಕುಳ ಹತ್ರ, ಕಂಕುಳ್ನ ಸೈಡಲ್ಲಿ, ಪ್ಲಸ್ ಕೆಲವರಿಗೆ ನೆಕ್ ಹತ್ರ ಎಲ್ಲಿ ಸ್ಕಿನ್ ಫೋಲ್ಡಿಂಗ್ ಆಗಿರ್ತಲ್ಲ ಆ ಜಾಗದಲ್ಲಿ ನಿಮಗೆ ಜಾಸ್ತಿ ಕಂಡು ಬರ್ತದೆ. ಎಲ್ಲಿ ಜಾಸ್ತಿ ಬೆವರು ನಿಲ್ತದೆ ಅಲ್ಲಿ. ಇದು ಇನ್ಫೆಕ್ಷನ್ ಬರೋದು ಹೇಗೆ ಅಂತ ಹೇಳಿದರೆ ಯೂಶ್ವಲಿ ಎಕ್ಸ್ಟರ್ನಲ್ ಸೋರ್ಸಿಂದ, ಹೊರಗಿಂದ, ದೇಹದ ಹೊರ ಭಾಗದಿಂದ ಒಳಗೆ ಬಂದಾಗ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ. ಇನ್ನೊಂದು ಇನ್ಫೆಕ್ಷನ್ಸ್ ಬರೋದು ಹೇಗೆ ಅಂತ ಹೇಳಿದರೆ ಆ್ಯಸ್ ಔಟ್ಸೈಡೇ, ಬಟ್ ಕೆಲವರಿಗೆ ಒಮ್ಮೊಮ್ಮೆ ಇಮ್ಯುನಿಟಿ ಕಮ್ಮಿ ಇದ್ದಾಗ ಬೇರೆ ಗಾಳಿಯಿಂದ ಇದಾಗಿ ಬಂದು ಕೂಡ ಸ್ಪೋರ್ಸ್ ಅಟ್ಯಾಚ್ ಆಗಿ ಅದು ನಿಮ್ಮ ಇಮ್ಯುನಿಟಿ ಕಮ್ಮಿ ಇದ್ದ ಕಾರಣ ಅದಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಹಾಗಾದರೆ ಈ ಫಂಗಲ್ ಇನ್ಫೆಕ್ಷನ್ ಮತ್ತು ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಹೇಳ್ತಾರೆ, ಇದಕ್ಕೆ ಏನಾದರೂ ಡಿಫರೆನ್ಸ್ ಇದೆಯಾ? ಫಂಗಲ್ ಇನ್ಫೆಕ್ಷನ್ಸ್ ಬೇರೆವೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಬೇರೆ. ಸೊ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಿಮಗೆ ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಅದರ ಜೊತೆಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು. ಗೊತ್ತಾಯ್ತಾ? ಸೊ ಅದು ಏನಂತ ಹೇಳಿದ್ರೆ ಈಗ ಫಂಗಲ್ ಇನ್ಫೆಕ್ಷನಿಗೆ ನೀವು ಟ್ರೀಟ್ಮೆಂಟ್ ಸರಿ ತಗೊಳ್ಳಿಲ್ಲ, ಬಟ್ ನೀವೇನಾದ್ರು ಈಗ ತುರಿಕೆ ಮಾಡ್ತಾ ಇದ್ದಾಗ ಸ್ಕಿನ್ ಕಿತ್ತೋಗಿರ್ತದೆ, ಆಗ ಗಾಯ ಆಗಿರ್ತದೆ, ಆ ಗಾಯಕೊಂಡಾದಾಗ ನಿಮಗೆ ಅದರ ಮೇಲೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಹೈಜೀನ್ ಮೇಂಟೈನ್ ಮಾಡದಿಂದ ಕೂಡ ರೀಸನ್ ಇರಬಹುದು ಅಲ್ವಾ? 100%. ಇದಕ್ಕೆ ಫಂಗಲ್ ಇನ್ಫೆಕ್ಷನ್ ರಿಪೀಟೆಡ್ ಆಗಿ ಫಂಗಲ್ ಇನ್ಫೆಕ್ಷನ್ಸ್ ಬರೋದಕ್ಕೆ ಕಾರಣ ಒಂದು ಹೈಜೀನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ ಡಾಕ್ಟರ್, ಹಾಗಾದರೆ ಈ ಒಂದು ಫಂಗಲ್ ಇನ್ಫೆಕ್ಷನ್ ಹೇಳುವಂಥದ್ದು ಒಂದು ಕಮ್ಯುನಿಕೇಬಲ್, ಅಂದರೆ ಈಗ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಬಂದದ್ದು ಹರಡ್ತಾ ಹೋಗ್ತದಾ ಅಥವಾ ಅವರಿಗೆ ಮಾತ್ರ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದಾ? ಅದನ್ನು ನಾವು ಇತ್ತೀಚೆಗೆ ನೋಡ್ತಿದ್ದ ಹಾಗೆ ಈಗ ಜಾಸ್ತಿ ಕಮ್ಯುನಿಕೇಬಲ್ ಜಾಸ್ತಿ ಆಗ್ತಾ ಇದೆ. ಈಗ ಯಾರಿಗಾರು ಫ್ಯಾಮಿಲಿ ಈಗ ಒಂದು ಫಾರ್ ಎಕ್ಸಾಂಪಲ್ ಒಂದು 5 ಜನ ಮನೆಯಲ್ಲಿದ್ದರೆ ಫಸ್ಟ್ ಯಾರಿಗಾರು ಬಂದಿದ್ರೆ ಇನ್ವೇರಿಯಬ್ಲಿ ನಾವು ಕೇಳುವಾಗ ಅವ್ರು ಹೇಳ್ತಾರೆ ನಮ್ಮ ಮಿಸಸ್ಸಿಗಿದೆ ಅಥವಾ ಮಕ್ಕಳಿಗಿದೆ ಅಂತ ಹೇಳಿ. ಸೊ ಇಟ್ಸ್ ಅ ಕಮ್ಯುನಿಕೇಬಲ್ ಡಿಸೀಸ್. ಯಾಕೆ ಸ್ಪ್ರೆಡ್ ಆಗ್ತದೆ ಅಂತ ಹೇಳುವಾಗ ಅದರಲ್ಲಿ 2-3 ಸ್ಟೇಜಸ್ ಇದೆ. ಒಂದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ಏನಾದರೂ ನೀವು ಎಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರ್ತದೆ ಅಲ್ಲಿ ನೀವು ಅದು ಮುಟ್ಟಿರ್ತೀರಾ, ಸ್ಪೋರ್ಟ್ಸಲ್ಲಿ ಹೋಗಿ ಇನ್ನೊಂದು ಸ್ಕಿನ್ನಿಗೆ ಟಚ್ ಆದಾಗ ಅಲ್ಲಿಂದ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತದೆ. ಇನ್ನೊಂದು ಕಾಮನ್ ರೂಟ್ ಆಫ್ ಟ್ರಾನ್ಸ್ಮಿಷನ್ ಅಥವಾ ಕಾಮನ್ ರೂಟ್ ಆಫ್ ಸ್ಪ್ರೆಡ್ ಇದು ಎಂತ ಹೇಳ್ತಾರೆ, ಬೇರೆಯವರ ಕ್ಲೋತಿಂಗ್ ಯೂಸ್ ಮಾಡೋದು, ಬೇರೆಯವರ ಟವಲ್ಸ್ ಯೂಸ್ ಮಾಡೋದು. ಸೊ ಅಂಥದ್ದು ಯೂಸ್ ಮಾಡಿದಾಗ ಸಹ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಇನ್ನೊಂದು ಕಾಂಟ್ಯಾಕ್ಟ್ ಈಸ್ ಥ್ರೂ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್, ಅದೇ ನಾನು ಹೇಳಿದಾಗೆ ಆಗ. ಸೊ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಈಸ್ ವೆರಿ ಕಾಮನ್, ಆಸ್ ವೆಲ್ ಆಸ್ ಇದು ಈ ಫೋಮೈಟ್ಸಿಂದ ನಾವೇನಾದ್ರು ಅವರದ್ದು ಯಾರಾದರೂ ಫಂಗಲ್ ಇನ್ಫೆಕ್ಷನ್ ಪೇಷಂಟ್ಸ್ ಏನಾದ್ರು ಮುಟ್ಟಿದಾಗ ಆ ವಸ್ತುವನ್ನು ನಾವು ವಿದೌಟ್ ಸ್ಟೆರಿಲೈಸೇಷನ್ ಮಾಡಿ ಮುಟ್ಕೊಂಡ್ರೆ ಅಥವಾ ನಾವೇನಾದ್ರು ಇದು ಮಾಡಿದರೆ ಟಚ್ ಮಾಡಿದರೆ ಅದು ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಓಕೆ, ಹಾಗೆ ಡಾಕ್ಟರ್, ನೀವು ಆವಾಗಲೇ ಹೇಳಿದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೂ ಕೂಡ ಈ ಒಂದು ಫಂಗಲ್ ಇನ್ಫೆಕ್ಷನ್ ಶುರುವಾಗಿದೆ, ಮೊದಲೆಲ್ಲ ಅಷ್ಟೊಂದು ಇರಲಿಲ್ಲ ಅಂತ. ಸೊ ಈ ಮಕ್ಕಳಲ್ಲಿ ಕಂಡುಬರುವ ಫಂಗಲ್ ಇನ್ಫೆಕ್ಷನ್ ಯಾವ ರೀತಿಯಲ್ಲಿ ಇರ್ತದೆ ಅಂತ ಒಂದು ಮಾಹಿತಿಯನ್ನು ಕೊಡ್ಬೋದಾ? ಇದು ಒಳ್ಳೆ ಕ್ವೆಶನ್ಸ್. ಆ್ಯಕ್ಚುಲಿ ಸುರಿಗೆ ಒಂದು 10-15 ವರ್ಷ ಹಿಂದ್ಗಡೆ ನಾವು ಮಕ್ಕಳಲ್ಲಿ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ನೋಡಲಿಲ್ಲ. ಸೊ ಫಂಗಲ್ ಇನ್ಫೆಕ್ಷನಲ್ಲಿ ಇನ್ನೊಂದು ಟೈಪ್ ಇತ್ತು, ರಿಂಗ್ ವರ್ಮ್ ಹಾಗೆ ಇನ್ನೊಂದು ಇನ್ಫೆಕ್ಷನ್ ಇದೆ, ಅದು ಶುಬ್ಬ ಅಂತ ಹೇಳ್ತೇವೆ ನಾವು. ಅದೇನಂತಂದರೆ ಹೆಚ್ಚಾಗಿ ಅದು ಮಕ್ಕಳಲ್ಲಿ ಕಂಡು ಬರುವಂಥದ್ದು ಸಾಮಾನ್ಯವಾಗಿ. ಈ ರಿಂಗ್ ವರ್ಮ್ ಅಷ್ಟು ಕಂಡು ಬರ್ತಿರ್ಲಿಲ್ಲ. ಶುಬ್ಬ ಅಂತ ಹೇಳಿದ್ರೆ ಇದು ನಾರ್ಮಲ್ ಕನ್ನಡದಲ್ಲಿ ನಾವು ಹೇಳ್ತೇವೆ ನೋಡಿ, ಬಿಳಿ ಕಲೆ ಅಥವಾ ಶುಬ್ಬ ಅಂತ ಹೇಳ್ತೇವೆ. ಅದು ಎಸ್ಪೆಷಲಿ ಮಕ್ಕಳಲ್ಲಿ ಫೇಸ್ ಅಲ್ಲಿ ಅಥವಾ ಹಾಗೆ ಇಲ್ಲಿ ಜಾಸ್ತಿ ಚಿಕ್ಕ ಚಿಕ್ಕ ಇದರಲ್ಲಿ ಬರ್ತದೆ. ಅದು ಎಸ್ಪೆಷಲಿ ಫೇಸ್ ಅಲ್ಲಿ, ಈ ಜಾ ಲೈನ್ ಏರಿಯಾದಲ್ಲಿ, ಬ್ಯಾಕ್ ಅಲ್ಲಿ, ಮತ್ತೆ ಎಲ್ಲಿ ಜಾಸ್ತಿ ಸ್ವೆಟ್ ಅಕ್ಯುಮುಲೇಟ್ ಆಗ್ತದೆ ಆ ಜಾಗದಲ್ಲಿ. ಬಟ್ ಇತ್ತೀಚೆಗೆ ನಾವು ಈ ರಿಂಗ್ ವರ್ಮ್ ಇನ್ಫೆಕ್ಷನ್ಸ್ ಮಕ್ಕಳಲ್ಲಿ ನೋಡ್ತಾ ಇರ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಅದರಲ್ಲಿ ಈಗ ಯೂಶ್ವಲಿ ನಾನು ಹೇಳಿದಾಗ ಆಗ ಡಿಸ್ಕಸ್ ಮಾಡಿದಾಗ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ. ಸೊ ಫಂಗಲ್ ಇದಕ್ಕೆ ಈಗ 2 ವಾರ 3 ವಾರ ಕೋರ್ಸ್ ತಗೊಂಡ್ರು ಕೂಡ ಒಮ್ಮೊಮ್ಮೆ ಇನ್ಫೆಕ್ಷನ್ಸ್ ಕಮ್ಮಿ ಆಗೋದಿಲ್ಲ. ಸೊ ಅಂಥ ಫಂಗಸ್ ರೆಸಿಸ್ಟೆನ್ಸ್ ಡೆವಲಪ್ ಆದ ಫಂಗಸ್ ಎಲ್ಲಿಯಾರು ಮಕ್ಕಳಲ್ಲಿ ಕೂಡ ಇದಾದರೆ ಇನ್ಫೆಕ್ಟ್ ಆದರೆ ಅವರಲ್ಲಿ ಕೂಡ ಫಂಗಲ್ ಇನ್ಫೆಕ್ಷನ್ಸ್ ನೋಡಲಿಕ್ಕೆ ವೆರಿ ಕಾಮನ್ ಈಗ. ಹಾಗೆ ಡಾಕ್ಟರ್, ಈ ಒಂದು ಹಿರಿಯರಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ ಈಗ ವಯಸ್ಕರಲ್ಲಿ ಕೂಡ ಇಂತಹ ಸಾಮಾನ್ಯವಾದ ಸಮಸ್ಯೆಗಳು ಕಂಡು ಬರ್ತದೆ. ಸೊ ಮತ್ತೆ ಪೇಷಂಟ್ ಇರ್ತಾರೆ, ಈ ಒಂದು ಶುಗರ್ ಪೇಷಂಟ್ ಇರ್ಬೋದು ಅಥವಾ HIV ಪಾಸಿಟಿವ್ ಇರುವವರು ಅಥವಾ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಇವರಲ್ಲಿ ಕೂಡ ಈ ಒಂದು ಫಂಗಲ್ ಇನ್ಫೆಕ್ಷನ್ ಅಂತಹ ಒಂದು ಸಮಸ್ಯೆಗಳು ಕಾಣಸಿಗ್ತದಾ? ಇದು ಹೆಚ್ಚಾಗಿ ಫಂಗಲ್ ಇನ್ಫೆಕ್ಷನ್ ಹೆಚ್ಚಾಗಿ ಬರೋದು ನಿಮ್ಮದು ಇಮ್ಯುನಿಟಿ ಲೆವೆಲ್ ಒಳ್ಳೆದಿದ್ರೆ ಯೂಶ್ವಲಿ ಕಮ್ಮಿ ಪ್ರಮಾಣದಲ್ಲಿ ಬರ್ತದೆ. ಬಟ್ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆದಾಗ ಇದರದ್ದು ಇನ್ಫೆಕ್ಷನ್ ರೇಟ್ ಆಫ್ ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ವಯಸ್ಕರಲ್ಲಿ ಒಮ್ಮೊಮ್ಮೆ ಇಮ್ಯುನಿಟಿ ಕಮ್ಮಿ ಇದ್ರೂ ಕೂಡ ಅವರಿಗೆ ಬರುವ ಚಾನ್ಸಸ್ ಇರ್ತದೆ, ಇಲ್ಲ ಅಂತಲ್ಲ. ಬಟ್ ಹೆಚ್ಚಾಗಿ ವಯಸ್ಕರಲ್ಲಿ ಒಮ್ಮೊಮ್ಮೆ ಶುಗರ್ ಇದ್ದಾಗ
ಅಥವಾ ಬೇರೆ ತೊಂದರೆ ಇದ್ದಾಗ, ಏನಾದ್ರು ಲಿವರ್ ಡಿಸಾರ್ಡರ್ ಇದ್ದರೆ, ಅಥವಾ ಬೇರೆ ಏನಾದ್ರು ಅವರು ಟ್ಯಾಬ್ಲೆಟ್ಸ್ ಅಥವಾ ಕೆಲವರಿಗೆ ಈ HIV ಅಥವಾ ಇಮ್ಯುನೋ ಟ್ರೀಟ್ಮೆಂಟ್ ಏನಾದ್ರು ತಗೊಂಡಿದ್ದಾಗ ಯಾವಾಗ ಇಮ್ಯುನಿಟಿ ಕಮ್ಮಿ ಆಗಿರ್ತದೆ ಆ ಪೇಷಂಟ್ಸಲ್ಲಿ ನಾವು ಜಾಸ್ತಿ ನೋಡ್ತಿದ್ದೇವೆ. ಹಾಗೆ ಈ ಒಂದು ಚರ್ಮದ ಸಮಸ್ಯೆಗಳು ಅಥವಾ ಈ ಒಂದು ಇನ್ಫೆಕ್ಷನ್ಸ್ ಅಂತ ಬಂದ ಕೂಡಲೇ ನಾವು ಫಸ್ಟ್ ಅದನ್ನು ಕಡೆಗಣಿಸ್ತೇವೆ. ಮೊದಲೇ ನಾವು ಫಸ್ಟ್ ಡಾಕ್ಟರ್ಸನ್ನು ಕನ್ಸಲ್ಟ್ ಆಗೋದಿಲ್ಲ. ಇದು ಜನಸಾಮಾನ್ಯರು ಮಾಡುವಂತಹ ಒಂದು ತಪ್ಪು ಇರ್ಬೋದು. ಆದರೆ ಯಾವ ಒಂದು ಸ್ಟೇಜಲ್ಲಿ ನಾವು ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು, ಅಂದರೆ ಎಷ್ಟು ಬೇಗ ನಾವು ಕನ್ಸಲ್ಟ್ ಮಾಡಬೇಕು ಅಂತ ನೀವು ಹೇಳ್ತೀರಾ? ನನ್ನ ಪ್ರಕಾರ ಹೆಚ್ಚಿನವ್ರು ನೀವು ಹೇಳಿದಾಗೆ ಜಾಸ್ತಿ ಕನ್ಸಲ್ಟ್ ಮಾಡಲ್ಲ ಇಂಥ ಇನ್ಫೆಕ್ಷನ್ಸ್ ಇದ್ದಾಗ. ನನ್ನ ಪ್ರಕಾರ ನೀವು ಯಾವಾಗ ನಿಮಗೆ ತೊಂದರೆ ಕಂಡು ಬರ್ತದೆ ಅದರ ನೆಕ್ಸ್ಟ್ ಡೇ ಅಥವಾ ಅದೇ ದಿವಸ ನೀವು ಡಾಕ್ಟರ್ ಹತ್ರ ಹೋಗಿ, ನಿಮ್ಮ ಯಾರೇ ಆಗಲಿ, ನಿಮ್ಮ ಫಿಸಿಷಿಯನ್ ಆಗಲಿ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ ಆಗಲಿ ಅಥವಾ ನಿಮ್ಮ ಮನೆ ಹತ್ರದವ್ರು ಯಾರೇ ಫಿಸಿಷಿಯನ್ ಇರ್ತಾರೆ ಅವ್ರದ್ದು ತೋರಿಸ್ಕೊಂಡು ಅದಕ್ಕೆ ಸೂಕ್ತ ಚಿಕಿತ್ಸೆ ಪಡೆದರೆ ಬೇಗ ಗುಣ ಆಗುತ್ತೆ. ಇಲ್ಲದಿದ್ದರೆ ನೀವು ಡಿಲೇ ಮಾಡ್ತಾ ಹೋದಾಗ ಸ್ಪ್ರೆಡ್ ಆಗುವ ಚಾನ್ಸಸ್ ಜಾಸ್ತಿ. ಅಂದರೆ ಈ ಒಂದು ನಾರ್ಮಲ್ ಸಮಸ್ಯೆಗಳು ಪ್ರಾರಂಭ ಆದಾಗ ಹೆಚ್ಚಿನ ಒಂದು ಲಕ್ಷಣಗಳು ಯಾವ ರೀತಿಯಲ್ಲಿ ಇರ್ತದೆ ಅಂತ ಹೇಳ್ಬೋದಾ? ಈ ಫಂಗಲ್ ಇನ್ಫೆಕ್ಷನ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಲಕ್ಷಣ ಅಂತ ಹೇಳಿದ್ರೆ ತುರಿಕೆ ಬರುತ್ತೆ. ತುರಿಕೆ, ಹೌದು, ಅಬ್ನಾರ್ಮಲ್ ತುರಿಕೆ ಬರುತ್ತೆ, ಎಸ್ಪೆಷಲಿ ಗ್ರಾಯಿನ್ ಏರಿಯಾದಲ್ಲಿ, ಅಂಡರ್ ಆರ್ಮ್ಸ್ ಅಲ್ಲಿ, ಎಲ್ಲಿ ಆ ಫಂಗಲ್ ಇನ್ಫೆಕ್ಷನ್ಸ್ ಇದೆ ಇಲ್ಲಿ. ಸೊ ಒಂದು 2-3 ದಿವಸ ಹೋದಾಗ ಅಲ್ಲಿ ಒಂದು ಸಣ್ಣ ರಿಂಗ್ ವರ್ಮ್ ಟೈಪ್ ಇನ್ಫೆಕ್ಷನ್ ಬರೋದು. ಹಾಗೆ ಅದು 2-3 ದಿವಸ ಹೋದಾಗ ಇನ್ನು ಕಾಸೆ ಸ್ಪ್ರೆಡ್ ಆಗೋದು. ಸ್ವಲ್ಪ ದಿವಸ ಬಿಟ್ಟಾಗ ಪುನಃ ಬೇರೆ ಕಡೆಯಲ್ಲಿ ಕಂಡು ಬರೋದು. ಹಾಗೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ಪಡೆದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಅದು ಸ್ಪ್ರೆಡ್ ಆಗುವ ಮೊದಲು ಟ್ರೀಟ್ಮೆಂಟ್ ತಗೊಂಡ್ರೆ ಒಂದು 15 ದಿವಸದಲ್ಲಿ ಅದನ್ನು ಗುಣಪಡಿಸ್ಬೋದು. ಅಥವಾ ಬೇರೆ ಜಾಸ್ತಿಯಾಗಿ ಸ್ಪ್ರೆಡ್ ಆದರೆ ಒಂದು ಮಿನಿಮಮ್ 4 to 6 ವೀಕ್ಸ್ ಆದರೂ ಅದಕ್ಕೆ ಥೆರಪಿ ಬೇಕಾಗ್ತದೆ ಗುಣ ಆಗಲಿಕ್ಕೆ. ಈಗ ಪೇಷಂಟಿಗೆ ಈ ಒಂದು ಪ್ರಾಬ್ಲಮ್ ಕಾಣಿಸಿಕೊಂಡು ಡಾಕ್ಟರ್ ಹತ್ರ ಬಂದರೆ ಸೊ ಅವರು ಯಾವ ರೀತಿಯ ಚಿಕಿತ್ಸೆಯನ್ನು ಪ್ರಿಫರ್ ಮಾಡ್ಬೋದು? ಅಂದರೆ ಇದಕ್ಕೆ ಟ್ಯಾಬ್ಲೆಟ್ಸ್ಗಳು ಇರ್ತದಾ ಅಥವಾ ಯಾವ ರೀತಿಯ ಚಿಕಿತ್ಸೆಯನ್ನು? ಅದೇ ಅದು ಇಟ್ ಆಲ್ ಡಿಪೆಂಡ್ಸ್. ಈಗ ಕೆಲವರಿಗೆ ಲೋಕಲೈಸ್ಡ್ ಲೀಷನ್ಸ್ ಅಂತ ಹೇಳ್ತೇವೆ ನಾವು, ಒಂದೇ ಕಡೆಯಲ್ಲಿ ಇರ್ತದೆ. ಅಂಥವರಿಗೆ ಜಸ್ಟ್ ಕ್ರೀಮ್ಸ್ ಅಥವಾ ಡಸ್ಟಿಂಗ್ ಪೌಡರ್ ಹಾಕಿ ಅದನ್ನು ಗುಣಪಡಿಸ್ಬೋದು. ಅಥವಾ ಏನಾದ್ರು ಆಂಟಿ ಫಂಗಲ್ ಸೋಪ್ ಏನಾದ್ರು ಕೊಟ್ಟು ಕೂಡ ಗುಣಪಡಿಸ್ಕೊಳ್ಬೋದು, ಪ್ರಾಥಮಿಕ ಹಂತದಲ್ಲಿ ಇದ್ರೆ. ಹೌದು. ಸೊ ನಾನು ಹೇಳಿದೆ ನೋಡಿ, ಹಾಗೆ ಪ್ರಾಥಮಿಕ ಹಂತದಲ್ಲಿ ನಿಮಗೆ ಇಂಥದ್ದು ಟ್ಯಾಬ್ಲೆಟ್ಸ್ ಏನು ಬೇಕಾಗಿರುವುದಿಲ್ಲ. ಜಸ್ಟ್ ಕ್ರೀಮ್ಸ್ ಮತ್ತೆ ಪೌಡರ್ ಅಥವಾ ಸೋಪ್ ಹೈಜೀನ್ ಮೇಂಟೈನ್ ಮಾಡಿಕೊಂಡಿದ್ರೆ ಕಂಟ್ರೋಲಲ್ಲಿ ಇರುತ್ತೆ. ಬಟ್ ಅದು ಬಿಟ್ಟು ಜಾಸ್ತಿ ಸ್ಪ್ರೆಡ್ ಆದಾಗ, ಒಂದು ಜಾಗದಿಂದ ಜಾಸ್ತಿ ಜಾಗದಲ್ಲಿ ಇದ್ದಾಗ ನಿಮಗೆ ಓರಲ್ ಟ್ಯಾಬ್ಲೆಟ್ಸ್ ಬೇಕಾಗ್ತದೆ, ಓರಲ್ ಕ್ಯಾಪ್ಸೂಲ್ಸ್ ಬೇಕಾಗ್ತದೆ. ಪ್ಲಸ್ ಅದರ ಜೊತೆಗೆ ಕ್ರೀಮ್ಸ್ಗಳು, ಡಸ್ಟಿಂಗ್ ಪೌಡರ್ಗಳು, ಪ್ಲಸ್ ಹೈಜೀನ್ ಮೇಂಟೈನ್ ಮಾಡುವಂಥದ್ದು ಒಂದು ಸೋಪ್, ಆಂಟಿ ಫಂಗಲ್ ಸೋಪ್ ಏನಾದ್ರು ಬೇಕೇ ಆಗ್ತದೆ ಇಷ್ಟು. ಆಮೇಲೆ ಒಂದ್ಸಲ ಅದು ಟ್ರೀಟ್ಮೆಂಟ್ ಕೊಟ್ಟಾಗ ಕೂಡ ಒಂದು 15 ದಿವಸ ಅಂತೂ ಮಿನಿಮಮ್. ಈಗ ಡಾಕ್ಟರ್ ನಿಮ್ಗೆ ಒಂದು 15 ದಿವಸ ತಗೊಳ್ಳಿ ಅಂತ ಹೇಳಿದಾಗ ಅದು 15 ದಿವಸದ್ದು ಕೋರ್ಸ್ ಒಂದು ಮಾಡಲೇಬೇಕಾಗ್ತದೆ. ನೀವು ನಡುವಲ್ಲಿ 10ನೇ ದಿವಸ ತಗೊಂಡಾಗ ಕಮ್ಮಿ ಆಯಿತು ಅಂತ ಹೇಳಿ ಬಿಟ್ಟರೆ ಅದು ಪುನಃ ರಿಕರ್ ಆಗಿ ಬರುವ ಚಾನ್ಸಸ್ ಜಾಸ್ತಿ. ಸೊ ಅದಕ್ಕೆ ಈ ಫಂಗಲ್ ಇನ್ಫೆಕ್ಷನ್ ಈ ಟ್ರೀಟ್ಮೆಂಟಿಗೆ ಮಿನಿಮಮ್ ಒಂದು ಕೋರ್ಸ್ ಅಂತ ಹೇಳ್ತೇವೆ ನಾವು. ಸೊ ಒನ್ ಕೋರ್ಸ್ ಇಸ್ ಅಬೌಟ್ 15 ಡೇಸ್, 21 ಡೇಸ್ ಅಥವಾ 4 ವೀಕ್ಸ್ ಹಾಗೆ. ಸೊ ಅಷ್ಟು ಡಾಕ್ಟರ್ ಹೇಳಿದಷ್ಟು ಸಮಯ ತಗೊಳ್ಳೋದು ಅತಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಹಾಗೆ ಈ ಒಂದು ಚಿಕಿತ್ಸೆಯ ಮಾತಿಗೆ ನಾವು ಬಂದರೆ ಪ್ರಾಬ್ಲಮ್ ಶುರುವಾದಾಗದಿಂದ ಹೇಳಿಕೊಳ್ಳಿಕ್ಕೂ ಮುಜುಗರ ಪಡ್ತೇವೆ ಮತ್ತು ನಾವು ಮನೆಯವರ ಸಲಹೆಯನ್ನು ಪಡ್ಕೊಳ್ತೇವೆ. ಆ್ಯಂಡ್ ಹೆಚ್ಚಾಗಿ ನಾವು ಮನೆಯಲ್ಲಿ ಕೆಲವರು ಹೇಳಿದ ಹಾಗೆ, ಅಂದರೆ ಹಿರಿಯರು ಹೇಳಿದ ಹಾಗೆ ಹಳದಿಯನ್ನು ಹಚ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಕಡಲೆ ಹಿಟ್ಟನ್ನು ನಾವು ಯೂಸ್ ಮಾಡುವಂಥದ್ದು ಇರ್ಬೋದು. ಇದರಲ್ಲಿ ನಿಲ್ತದೆ ಹೇಳುವ ಒಂದು ಭಾವನೆ. ಆದರೆ ಅದು ಎಷ್ಟು ಸರಿ ಅಂತ ಹೇಳಿ ನೀವು ಹೇಳ್ತೀರಾ? ನೋಡಿ, ಕಡಲೆ ಹಿಟ್ಟು ಅಥವಾ ಬೇರೆ ಅರಿಶಿನ ಎಸ್ ಗಾಟ್ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಈಗ ತುರಿಕೆ ಆಗಲಿ ಸ್ವಲ್ಪ ಕೆಲವರಿಗೆ ಇಚ್ಚಿಂಗ್ ಆಗೋದು ಅದು ಕಮ್ಮಿ ಆಗುತ್ತೆ, ಇಲ್ಲ ಅಂತ. ಅದು ನೀವು ಎಷ್ಟು ದಿವಸ ಮಾಡ್ಬೋದು, 1 ದಿವಸ 2 ದಿವಸ, 3ನೇ ದಿವಸ ನೀವು ಡಾಕ್ಟರ್ ಹತ್ರ ತೋರಿಸಲೇಬೇಕಾಗ್ತದೆ. ಸೊ ನೀವು ಮಾಡಲೇಬಾರ್ದು ಅಂತ ಹೇಳೋದಿಲ್ಲ. ಸೊ ಸ್ವಲ್ಪ ಆಂಟಿ ಇನ್ಫ್ಲಮೇಟರಿ ಎಫೆಕ್ಟ್ ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಅದರ ಜೊತೆಗೆ ನೀವು ಡಾಕ್ಟರ್ ಸಲಹೆ ತಗೊಂಡು ಸೂಕ್ತ ಚಿಕಿತ್ಸೆ ಪಡೋದೇ ಉತ್ತಮ. ಅಂದರೆ ಅದನ್ನು ಕೂಡ ನಾವು ಜಾಸ್ತಿಯಾಗಿ ನಂಬಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಈಗಿದು ಕೆಲವರಿಗೆ ಇರ್ಬೋದು, ಅದರಿಂದ ಜಾಸ್ತಿ ಕೂಡ ಆಗ್ಬೋದು ಇನ್ಫೆಕ್ಷನ್ಸ್. ಹೌದು, ಜಾಸ್ತಿ ಆಗ್ತದೆ. ಸೊ ನಾವು ನೋಡಿದ್ದೇವೆ ಕೆಲವು ಕಡೆಯಲ್ಲಿ, ಹಳ್ಳಿ ಕಡೆ ಕೆಲವು ಪೇಷಂಟ್ಸ್ ಇಂಥದ್ದು ಮನೆ ಔಷಧಿ ಮಾಡಿ ಇಡೀ ಬಾಡಿ ಸ್ಪ್ರೆಡ್ ಆಗಿ ಬಂದವರನ್ನು ಸಹ ನಾವು ನೋಡಿದ್ದೇವೆ, ಇಲ್ಲ ಅಂತಲ್ಲ. ನೀವು ಮನೆ ಔಷಧಿ ಮಾಡೋದೇ ಬೇಡ ಅಂತ ಹೇಳುವುದಿಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ರಿಲೀಫ್ ಸಿಕ್ಕಿದಾಗ, ಇಚ್ಚಿಂಗ್, ಈಗ ಟರ್ಮರಿಕ್ ಇದ್ದು ಆಂಟಿ ಇನ್ಫ್ಲಮೇಟರಿ, ಆಂಟಿ ಪ್ಯೂರಾಟಿಕ್ ಪ್ರಾಪರ್ಟಿ ಇದೆ, ಇಲ್ಲ ಅಂತ ಹೇಳುವುದಿಲ್ಲ ನಾವು. ಬಟ್ ಅದು ನೀವು ಅದನ್ನೇ ಟ್ರೀಟ್ಮೆಂಟ್ ಅಂತೇಳಿ ಬಳಸ್ಲಿಕ್ಕೆ ಆಗೋದಿಲ್ಲ. ಅಡ್ಜುವೆಂಟ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಷ್ಟೇ, ಅದೇ ವಿನ ಅದನ್ನೇ ಟ್ರೀಟ್ಮೆಂಟ್ ಅಂತೇಳಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಡಾಕ್ಟರ್, ಮುಖ್ಯವಾಗಿ ಜನಸಾಮಾನ್ಯರಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಇಂಥ ಒಂದು ಫಂಗಲ್ ಇನ್ಫೆಕ್ಷನ್ ಅಥವಾ ಒಂದು ಸ್ಕಿನ್ ಪ್ರಾಬ್ಲಮ್ ಬಂದ ಕೂಡಲೇ ಹೆಚ್ಚಾಗಿ ಮಹಿಳೆಯರು
ಅವರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಈವನ್ ಈ ಒಂದು ಉಗುರಿನ ಸಮಸ್ಯೆ ಇರ್ಬೋದು, ಕೂದಲಿನ ಸಮಸ್ಯೆ ಇರ್ಬೋದು, ಇವೆಲ್ಲ ಒಂದು ಇನ್ಫೆಕ್ಷನ್ಸ್ ಬಂದ ಕೂಡಲೇ ಅವರು ಜಾಸ್ತಿ ಚಿಂತಾಕ್ರಾಂತರಾಗ್ತಾರೆ. ಸೊ ಅವಾಗ ಅವರು ವೈದ್ಯರ ಹತ್ರ ಓಡಿ ಬರುವಂಥದ್ದು ಸಾಮಾನ್ಯವಾಗಿರ್ತದೆ. ಸೊ ಮಹಿಳೆಯರ ಒಂದು ಸಮಸ್ಯೆಯ ಬಗ್ಗೆ, ಒಂದು ಫಂಗಲ್ ಇನ್ಫೆಕ್ಷನ್ನ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡ್ತೀರಾ? ಸೊ ಮಹಿಳೆಯರಲ್ಲಿ ಇತ್ತೀಚೆಗೆ ಸಹ ನಾವು ನೋಡಿದ ಹಾಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲೆಲ್ಲ ಇದು ಫಂಗಲ್ ಇನ್ಫೆಕ್ಷನ್ಸ್ ವೆರಿ ಕಾಮನ್ ಆಗಿ ಕಂಡು ಬರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನೀವು ಹೇಳಿದಾಗ ಈಗ ಅದಕ್ಕಿಂತ ಮೊದಲು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಈ ಫಂಗಲ್ ಇನ್ಫೆಕ್ಷನ್ಸ್ ಖಾಲಿ ಸ್ಕಿನ್ಗೆ ಸಂಬಂಧಪಟ್ಟಿದಂತಲ್ಲ, ಅದು ಉಗುರಿಗೆ ಸಹ ಇನ್ಫೆಕ್ಷನ್ ಆಗ್ಬೋದು, ಅಥವಾ ತಲೆ ಕೂದಲಲ್ಲಿ ಕೂಡ ಇನ್ಫೆಕ್ಷನ್ ಕಂಡು ಬರ್ಬೋದು. ಹಾಗೆ ನಿಮಗೆ ಬಾಯಿ ಒಳಗೆಯಲ್ಲಿ ಓರಲ್ ಕ್ಯಾಂಡಿಡಿಯಾಸಿಸ್ ಅಂತ ಹೇಳ್ತೇವೆ, ಅದು ಬಾಯಿ ಒಳಗೆಲ್ಲೂ ಸಹ ಇನ್ಫೆಕ್ಷನ್ ಕಂಡು ಬರ್ಬೋದು. ಮತ್ತೆ ಹೆಚ್ಚಾಗಿ ಈಗ ನಮ್ಮ ಮನೆಯಲ್ಲಿ ಸಾಕು ಪ್ರಾಣಿ ಇರ್ತವೆ, ಅದರದ್ದು ಚರ್ಮದಲ್ಲಿ ಏನಾದ್ರು ಇನ್ಫೆಕ್ಷನ್ ಬಂದಾಗ ನೀವು ಅದನ್ನೇನಾದ್ರು ಮುಟ್ಟಿಕೊಂಡಿದ್ರೆ ನಿಮ್ಗೆ ಅದರಿಂದ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ, ಫಂಗಲ್ ಇನ್ಫೆಕ್ಷನ್. ಅದು ಇನ್ನೂ ಕೂಡ ಹ್ಯಾಂಡ್ ಫುಟ್ ಮೌತ್ ಬೇರೆ, ಅದು ವೈರಲ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಲ್ಲ, ಬಟ್ ಈ ಪ್ರಾಣಿಗಳಲ್ಲಿ ನಾವು ನೋಡಿ ಬರ್ತೇವೆ, ಕೆಲವು ಸಾಕು ಪ್ರಾಣಿಯಲ್ಲಿ, ಹೌದು, ಈ ಮನೆದು ಬೆಕ್ಕು ಆಗಲಿ ಅಥವಾ ನಾಯಿ ಕೂಡ ಆಗಲಿ, ಅವರ ಚರ್ಮದಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದಾಗ ನೀವು ನಾಯಿ ಚಿಕಿತ್ಸೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಅದೇನಾಗ್ತದೆ ಅಂತ ಹೇಳಿದ್ರೆ, ನೀವು ಅದನ್ನು ಮುಟ್ಟಿದಾಗ ಅಥವಾ ಸ್ಪೋರ್ಟ್ಸ್ ಗಾಳಿಯಲ್ಲಿ ಎಲ್ಲಿಯಾರು ಇದ್ದಾಗ, ನಿಮ್ಮ ಇದಕ್ಕೆ ಬಂದಾಗ, ನಿಮ್ಮ ಇಮ್ಯುನಿಟಿ ಎಲ್ಲಿಯಾರು ಕಮ್ಮಿ ಇದ್ದರೆ ನಿಮ್ಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಮ್ಮ ಕ್ವಶನ್ನಿಗೆ ಮಾಡಿದಾಗೆ, ನೀವು ಹೇಳಿದಾಗೆ ಮಹಿಳೆಯರಲ್ಲಿ, ಎಸ್ ಆಫ್ಕೋರ್ಸ್ ಮಹಿಳೆಯರಲ್ಲಿ ಸಹ ಇನ್ಫೆಕ್ಷನ್ಸ್ ಕಾಮನ್ ಆಗಿ ಬರುತ್ತೆ. ಬಟ್ ಈ ಸಲ ನಾವು ನೋಡಿದ್ದಾಗೆ ಈ ಪ್ರೆಗ್ನೆನ್ಸಿಯಲ್ಲಿ ಸಹ ನಾವು ನೋಡ್ತಿದ್ದೇವೆ. ಬಟ್ ಮಹಿಳೆಯರಲ್ಲಿ ಎಸ್ಪೆಷಲಿ ಕೂದಲು ಸ್ಕ್ಯಾಲ್ಪಲ್ಲಿ ಡ್ಯಾಂಡ್ರಫ್ ಅಂತ ಹೇಳ್ತೇವೆ ನಾವು. ಸೊ ಅದು ಸಹ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಫಂಗಲ್ ಇನ್ಫೆಕ್ಷನ್, ಮೈಲ್ಡ್ ಫಂಗಲ್ ಇನ್ಫೆಕ್ಷನ್. ಅದು ನೋಡಿ ನಮ್ಮಲ್ಲಿ ಹೆಚ್ಚು ಜನ ಅದಕ್ಕೆ ಬರ್ತಾರೆ, ಯಾವುದು ತಲೆದ್ದು ಫಂಗಲ್ ಇನ್ಫೆಕ್ಷನ್ಸಿಗೆ. ಬಟ್ ಬಾಡಿಯಲ್ಲಿ ನಾವು ನಾರ್ಮಲ್ ಆಗಿ ವಯಸ್ಕರಲ್ಲಿ ಹೇಗೆ ಕಾಣ್ತೇವೆ ಅಂಥದ್ದಾಗೆ ಮಹಿಳೆಯಲ್ಲೂ ಸಹ ಹಾಗೆ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಇನ್ಫೆಕ್ಷನ್ಸ್. ಡಾಕ್ಟರ್, ಹಾಗೆ ಮುಖ್ಯವಾಗಿ ಈ ಒಂದು ಚರ್ಮದ ಸಮಸ್ಯೆಗಳು ಅಂತ ಹೇಳುವಾಗ, ಈ ಒಂದು ಫಂಗಲ್ ಇನ್ಫೆಕ್ಷನ್ ಒಳಗೆ ನೀವು ಹೇಳಿದ್ರೆ ರಿಂಗ್ ವರ್ಮ್ಸ್ ಥರ ರಿಂಗ್ ಬರುವಂಥದ್ದು ಸಾಮಾನ್ಯವಾಗಿರ್ತದೆ. ತದನಂತರ ಗುಳ್ಳೆಗಳು ಕೂಡ ನಾವು ಕಾಣ್ತೇವೆ, ಒಂದು ರ್ಯಾಷಸ್ ಥರ ನಾವು ಫೀಲ್ ಮಾಡ್ತೇವೆ. ಸೊ ಅದು ಯಾವುದರಿಂದ ಅಂದರೆ ಜಾಸ್ತಿ ಆಗಿದೆ ಅಂತ ಅರ್ಥನಾ ಅದು, ಅಥವಾ ನಮ್ಮ ತುರುಕಿಯಿಂದ ಅದು ಜಾಸ್ತಿ ಆಗ್ತದೆ? ನಾನು ಆಗ ಹೇಳಿದಾಗೆ, ಈಗ ಫಂಗಲ್ ಇನ್ಫೆಕ್ಷನ್ಸ್ ಯೂಶಲಿ ರಿಂಗ್ ಟೈಪ್ ಇನ್ಫೆಕ್ಷನ್ ಇರ್ತದೆ. ಬಟ್ ಎಲ್ಲ ರಿಂಗ್ ವರ್ಮ್ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿ ಹೇಳುವುದಿಲ್ಲ, ಅದು ನೀವು ಡಾಕ್ಟರ್ ನಿಮಗೆ ಹೇಳಬೇಕಾಗ್ತದೆ. ಬಟ್ ನೀವು ಈ ಪ್ರೋಗ್ರಾಮಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಯಾವ್ದಾದ್ರು ನಿಮಗೆ ಇನ್ಫೆಕ್ಷನ್ಸ್ ಕಂಡಿದ್ರೆ ಅಥವಾ ರಿಂಗ್ ವರ್ಮ್ ಟೈಪ್ ಏನಾದ್ರು ಇನ್ಫೆಕ್ಷನ್ ಕಂಡು ಬಂದಾಗ ನೀವು ಸೂಕ್ತವಾದ ಸ್ಕಿನ್ ಸ್ಪೆಷಲಿಸ್ಟ್ ಅಥವಾ ಡರ್ಮಟೊಲಾಜಿಸ್ಟ್ ಅಥವಾ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅನ್ನು ತೋರಿಸಿ ಇದು ಮಾಡೋದು ಒಳ್ಳೆಯದು. ಬಟ್ ಸೆಕೆಂಡ್ ನಿಮ್ಮ ಕ್ವಶನ್ ಇದ್ದಾಗ, ಗುಳ್ಳೆಗಳು ಬಂದಿದ್ದೇವೆ, ನಾವು ನೋಡ್ತೇವೆ. ಅದು ಯೂಶ್ವಲಿ ತುಂಬ ಸ್ಪ್ರೆಡ್ ಆದಾಗ, ತುಂಬ ರೆಸಿಸ್ಟೆಂಟ್ ಆರ್ಗನಿಸಮ್ಸ್ ಇದ್ದಾಗ ನಾವು ಈ ಗುಳ್ಳೆಗಳು, ಮತ್ತು ಕೆಲವರಿಗೆ ಫುಲ್ ಡ್ರೈ ಸ್ಕಿನ್ ಆಗೋದು, ಈ ತೊಗುಲು ಹೋಗೋದು, ಅಂಥದ್ದೆಲ್ಲ ಬೇರೆ ಬೇರೆ ಟೈಪ್ ಇದ್ದು ಫಂಗಲ್ ಇನ್ಫೆಕ್ಷನ್ಸ್ ನೋಡಿದ್ದೇವೆ. ಹಾಗೆ ಈ ಒಂದು ಈಗಿನ ಒಂದು ಪ್ರಸಕ್ತ ನಾವು ಜೀವನ ಶೈಲಿಯನ್ನು ನೋಡಿದಾಗ ಮಹಿಳೆಯರು ಕೂಡ ಬಹಳಷ್ಟು ಈ PCOD ಅಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಆ ಒಂದು ಟೈಮಲ್ಲಿ ಕೂಡ ಅವರಿಗೆ ಇಂತಹ ಒಂದು ಫಂಗಲ್ ಇನ್ಫೆಕ್ಷನ್ ಅಂತಹ ಏನಾದರೂ ಸಮಸ್ಯೆಗಳು ಕಂಡು ಬರ್ತದಾ? ನೋಡಿ, PCOD ಅಂತ ಹೇಳುವಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತೇಳಿ, ಇದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಟೈಪ್ ಆಫ್ ಮೆಟಬಾಲಿಕ್ ಸಿಂಡ್ರೋಮ್ ಡಿಸೀಸ್ ಅಂತೇಳಿ. ಇದರಲ್ಲಿ ಹೆಚ್ಚಿನವರಿಗೆ, ಕೆಲವರಿಗೆ ತೂಕ ಜಾಸ್ತಿ ಆಗಿರ್ತದೆ. ಸೊ ಯಾರಿಗೆ ಜಾಸ್ತಿ ಒಬೆಸಿಟಿ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಹ್ಯಾವಿಂಗ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ, ಒಬೆಸಿಟಿ ಬೊಜ್ಜು ಮೈ ಇದ್ದಲ್ಲಿ ಈ ಫಂಗಲ್ ಇನ್ಫೆಕ್ಷನ್ಸ್ ವೆರಿ ಕಾಮನ್. ಸೊ PCOD ಇರುವಾಗ ನಾವು ನೋಡಿದ್ದೇವೆ ಕೆಲವು ಪೇಷಂಟ್ಸಿಗೆ ಫಂಗಲ್ ಇನ್ಫೆಕ್ಷನ್ಸ್ ವೆರಿ ಕಾಮನ್. ಬಟ್ PCODಯಲ್ಲಿ ಬೇರೆ ಕೂಡ ಪ್ರಾಬ್ಲಮ್ಸ್ ಇರ್ತವೆ, ಕೂದಲು ಉದುರುದು ಪ್ಲಸ್ ಮೊಡವೆ ಆಗೋದು, ಮತ್ತು ಬೇರೆ ಥೈರಾಯ್ಡ್ ಇಶ್ಯೂಸ್ ಇರ್ತದೆ, ಕೆಲವೆಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರ್ತದೆ PCODಯಲ್ಲಿ. ಅದರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ಸ್ ನಾವು ನೋಡ್ತೇವೆ. ಹಾಗೆ ಡಾಕ್ಟರ್, ನೀವು ಬಾಯಿಯ ಒಂದು ಸಮಸ್ಯೆಯ ಬಗ್ಗೆ ಹೇಳಿದ್ರಿ, ಬಾಯಿಯಲ್ಲಿ ಕೂಡ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು ಅಂತ. ಅದು ಯಾವ ರೀತಿಯ ಸಮಸ್ಯೆ ಆಗಿರ್ತದೆ? ನೋಡಿ, ಬಾಯಿ ನಾರ್ಮಲ್ ಪರ್ಸನ್ಸ್ ಅಲ್ಲಿ ಅಥವಾ ನಾರ್ಮಲ್ ಜನರಲ್ಲಿ ಬಾಯಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋದು ವೆರಿ ಅನ್ಕಾಮನ್. ಅಂದರೆ ಅಷ್ಟು ಈಸಿಯಾಗಿ ಇನ್ಫೆಕ್ಷನ್ಸ್ ಆಗೋದಿಲ್ಲ, ಯಾಕಂದರೆ ಅವ್ರದ್ದು ಇಮ್ಯುನಿಟಿ ಚೆನ್ನಾಗಿರ್ತದೆ, ನಿಮಗೆ ಬಾಯಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋದು ಕಮ್ಮಿ. ಬಟ್ ಯಾರ ಇದರಲ್ಲಿ ಇಮ್ಯುನಿಟಿ ಲೆವೆಲ್ ಕಮ್ಮಿ ಆಗಿರ್ತದೆ, ಎಸ್ಪೆಷಲಿ ಕ್ಯಾನ್ಸರ್ ಚಿಕಿತ್ಸೆಗಳ ಆಗುವ ಪೇಷಂಟ್ಸ್, ಕ್ಯಾನ್ಸರ್ ಚಿಕಿತ್ಸೆ ನಡೀತಿರುವಂಥ ಪೇಷಂಟ್ಸ್, ಮತ್ತು HIV ಪೇಷಂಟ್ಸ್, ಅವರದ್ರಲ್ಲಿ ಇಮ್ಯುನಿಟಿ ಲೆವೆಲ್ಸ್ ಕಮ್ಮಿ ಇರ್ತದೆ. ಆ ಪೇಷಂಟ್ಸಲ್ಲಿ ನಾವು ಹೆಚ್ಚಾಗಿ ಕಾಮನ್ ಫಂಗಲ್ ಇನ್ಫೆಕ್ಷನ್ಸ್ ನೋಡ್ತೇವೆ ಬಾಯಲ್ಲಿ.
ಹಾಗೆ ಈ ಒಂದು ಮಹಿಳೆಯರು ಹೆಚ್ಚಾಗಿ ಸೌಂದರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತೇವೆ ನಾವು. ಹಾಗಿರುವಾಗ ಪಾರ್ಲರ್ಗಳಿಗೆ ಹೋಗ್ತೇವೆ, ಅಲ್ಲಿ ಕೂಡ ನಾವು ಕೆಲವೊಂದು ಏನಾದರೂ ಒಂದು ಸೇವೆಯನ್ನು ಮಾಡ್ಕೊಳ್ತೇವೆ, ಸರ್ವಿಸನ್ನು ತಗೊಳ್ತೇವೆ. ಅದರಿಂದ ವಾಪಸ್ ಬರಬೇಕಾದ್ರೆ, ಮನೆಯಲ್ಲಿ ಬರಬೇಕಾದ್ರೆ ಕೆಲವೊಂದು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿರ್ತದೆ. ಸೊ ಇದಕ್ಕೆ ಮೇಯ್ನ್ ಆಗಿ ಎಂಥ ರೀಸನ್ ಇರ್ಬೋದು? ಯಾಕಂದರೆ ಅದು ಕೂಡ ರ್ಯಾಷಸ್ ಥರ, ಅದು ನಮಗೆ ತುಂಬ ಕಳವಳವನ್ನು ಕೊಡುವಂಥದ್ದು. ಸೊ ಇದಕ್ಕೆ ಏನು ರೀಸನ್ ಇರ್ಬೋದು? ಸೊ ಇದಕ್ಕೆ ರೀಸನ್ ಅಂತ ನಾನು ಹೇಳಿದ ಹಾಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಥವಾ ಬೇರೆ ಯಾವುದರಿಂದಾಗಿ ಟ್ರಾನ್ಸ್ಫರ್ ಆಗುವ ಫಂಗಲ್ ಇನ್ಫೆಕ್ಷನ್ಸ್ ಇದ್ದದ್ದು ಆಬ್ಜೆಕ್ಟನ್ನು ಮುಟ್ಟಿದಾಗ ಟ್ರಾನ್ಸ್ಫರ್ ಆಗುವ ಚಾನ್ಸಸ್ ಇರ್ತದೆ. ಈಗ ಯಾರು ನೀವೀಗ ಪಾರ್ಲರಿಗೆ ಹೋದಾಗ ಅವ್ರು ಏನು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರ ಅಥವಾ ಟ್ರೀಟ್ಮೆಂಟ್ ಅಲ್ಲಿ ಏನು ಪ್ರೊಸೀಜರ್ ಮಾಡ್ತಾರ, ಅವರದ್ದು ಹೈಜೀನ್ ಹೇಗಿದೆ, ಅವರು ಬೇರೆ ಏನಾದರೂ ಪ್ರಿಕಾಷನ್ಸ್ ತಗೊಂಡಿದ್ದಾರಾ, ಅದು ಇಂಪಾರ್ಟೆಂಟ್ ಆಗ್ತದೆ ಅದರಲ್ಲಿ. ಯಾಕಂತೇಳಿದ್ರೆ ಒಮ್ಮೆ ಏನಾದ್ರು ಕಾಂಟ್ಯಾಕ್ಟಿಂದ, ನಾನಾಗ ಹೇಳಿದಾಗೆ ಕಾಂಟ್ಯಾಕ್ಟಿಂದ ವೆರಿ ಕಾಮನ್ಲಿ ವಿ ಹ್ಯಾವ್ ಸೀನ್ ಯಾರು ಕ್ಲೋಸ್ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಎಸ್ಪೆಷಲಿ ಮಕ್ಕಳಲ್ಲಿ, ಶಾಲೆಯಲ್ಲಿ ಮಕ್ಕಳು ಕ್ಲೋಸ್ ಕಾಂಟ್ಯಾಕ್ಟ್ ಇರ್ತಾರೆ, ಅವರಿಗೆ ಯಾರಿಗಾರು ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಇನ್ನೊಬ್ಬರಿಗೆ ಈಸಿಯಾಗಿ ಸ್ಪ್ರೆಡ್ ಆಗ್ತದೆ. ಓಕೆ ಡಾಕ್ಟರ್, ಇದರ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮಗ నువ్వు ఓల్తికును మగ ఉంది నువ్వు ఓల్తికును మగ ಒಂದು ಆ ಶಾಪ್ ಪಲ್ಲೆ ಅಲ್ಲಿ ಉಂಟತೆ ಅಡೆ ಪೋಡ ನಬ ನ నువ్వు ఓల్తికును మగ అవుతా ಒಂದು ಮುಲ್ಪ ಪಲ್ಲೆ ಮೂಲೆ ಉಂಟು ಅಡೆ ಪೋಡ ಶೇ ನಮ್ಮ ನ ನೆತ್ತು ಕೆಲವು ಐಟಮ್ ಪೂರ ತಿಕ್ಕಿದನು ಮಗ, ಕೆಲವು ಐಟಮ್ ವಾಶ್ ಆಪಡ್ತಿಕ್ಕನು ಮಗ. ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರೀರಿ, ಒಂದು ಮಾತ ಒಂಜೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷನ್ ಒಂದು ಮಾತ ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾ ತಿಕ್ಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಫಂಗಲ್ ಇನ್ಫೆಕ್ಷನ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮಾಹಿತಿಯನ್ನು ನಮಗೆ ನೀಡಲಿಕ್ಕೆ ಇರುವಂತಹ ಡಾಕ್ಟರ್ ಸನತ್ ಎಸ್ ರಾವ್ ಅವರು. ಡಾಕ್ಟರ್, ನೀವು ಇವಾಗಲೇ ಈ ಒಂದು ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರಿ. ಆದರೂ ಬಹಳಷ್ಟು ಇದರಲ್ಲಿ ಕ್ವೆಶನ್ಸನ್ನು ಕೇಳ್ತಾ ಹೋದಷ್ಟು ಕ್ವೆಶನ್ಸ್ಗಳು ಬೆಳೀತಾನೆ ಹೋಗ್ತದೆ. ಹಾಗಿರುವಾಗ ಈ ಒಂದು ಫಂಗಲ್ ಇನ್ಫೆಕ್ಷನ್ ಅಂತ ಹೇಳುವುದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳ್ಬೋದಾ? ನಮಗೆ ಚಿಕಿತ್ಸೆಯನ್ನು ಜನರು ಯಾವ ರೀತಿಯಲ್ಲಿ ಪಡ್ಕೊಳ್ಬೋದು ಅಂತ? ಸೊ ಫಂಗಲ್ ಇನ್ಫೆಕ್ಷನ್ಸಿಗೆ ಟ್ರೀಟ್ಮೆಂಟ್ ಅಂತ ಆಗ ಹೇಳಿದಾಗೆ ನಾನು, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿದ್ದರೆ, ಒಂದೇ ಕಡೆಯಲ್ಲಿ ಲೊಕಲೈಸ್ಡ್ ಆಗಿದ್ದರೆ ಅದಕ್ಕೆ ಜಸ್ಟ್ ಟಾಪಿಕಲ್ ಆ್ಯಂಟಿ ಫಂಗಲ್ ಕ್ರೀಮ್ಸ್ ಪ್ಲಸ್ ಆ್ಯಂಟಿ ಫಂಗಲ್ ಡಸ್ಟಿಂಗ್ ಪೌಡರ್ ಅದರಲ್ಲಿ ಅದು ಕೊಟ್ಕೊಂಡು ಚಿಕಿತ್ಸೆ ಪಡ್ಕೊಳ್ಬೋದು. ಹಾಗೆ ಹೈಜೀನ್ ಮೇಂಟೈನ್ ಮಾಡಬೇಕಾದ್ರೆ ಒಂದು ಆ್ಯಂಟಿ ಫಂಗಲ್ ಸೋಪ್ ಅದನ್ನು ಬಳಸ್ಕೊಂಡು ಅದನ್ನು ಕಂಟ್ರೋಲ್ ಸ್ವಲ್ಪ ಸಮಯ ತನಕ ಆದರೂ ಇದರಲ್ಲಿ ಇಟ್ಕೊಳ್ಬೋದು, ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ಬಟ್ ಕೆಲವರಿಗೆ ಏನಾಗ್ತದೆ ಅಂತಂದರೆ, ಯಾರ್ದು ಸ್ವಲ್ಪ ಸ್ವೆಟ್ಟಿಂಗ್ ಜಾಸ್ತಿ ಇರ್ತದೆ ಅಂಥವರಿಗೆ ಖಾಲಿ ಅಂದರೆ ಟಾಪಿಕಲ್ ಮೆಡಿಕೇಶನ್ಸ್ ನಾವು ಹೇಳ್ತೇವೆ, ಜಸ್ಟ್ ಕ್ರೀಮ್ಸ್ ಸೋಪಲ್ಲಿ ಗುಣ ಆಗಲ್ಲ. ಅವರಿಗೆ ಸಿಸ್ಟಮಿಕ್ ಮೆಡಿಕೇಶನ್ ಅಥವಾ ಟ್ಯಾಬ್ಲೆಟ್ಸ್ ಕೊಡಲೇಬೇಕಾಗ್ತದೆ. ಡಾಕ್ಟರ್, ಟ್ಯಾಬ್ಲೆಟ್ ಅಂತ ಹೇಳುವಾಗ ನಮಗೆ ಹೆಚ್ಚಾಗಿ ಡೌಟ್ಫುಲ್ ಇದು ಬರುವಂಥದ್ದು ಸರ್ಕಮ್ಸ್ಟೆನ್ಸಸ್ ನಾವು ಯೂಟ್ಯೂಬಲ್ಲಿ ನೋಡ್ತೇವೆ ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡ್ತೇವೆ. ಡಾಕ್ಟರ್ ಹತ್ರ ಹೋಗಿ ಈ ಒಂದು ಕೆಲವೊಂದು ಪಾರ್ಟ್ಸನ್ನು ತೋರಿಸಲಿಕ್ಕೆ ಮುಜುಗರ ಪಟ್ಕೊಂಡು ಈ ಒಂದು ಗೂಗಲಿಂದ ಸರ್ಚ್ ಮಾಡಿ ಕೆಲವಷ್ಟು ಮೆಡಿಸಿನನ್ನು ಮೆಡಿಕಲ್ ಶಾಪಿಂದ ತೆಗೆದುಕೊಂಡು ಬರುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಸೊ ಇದಿಷ್ಟು ಸರಿ ಅಂತ ನೀವು ಹೇಳ್ತೀರಾ? ಯಾಕೆಂದರೆ ನಮಗೆ ಅದ್ರ ಬಗ್ಗೆ ಏನು ಗೊತ್ತಿರುವುದಿಲ್ಲ, ಒಂದು ಮೆಡಿಸಿನ್ನ ಬಗ್ಗೆ. ಇದಿಷ್ಟು ಸರಿ ಅಂತ ನೀವು ಹೇಳ್ತೀರಾ? ಇದು ಸ್ವಲ್ಪ ಕೂಡ ಸರಿಯಲ್ಲ. ಸೊ ಟ್ಯಾಬ್ಲೆಟ್ಸನ್ನು ನಾವು ಯಾವಾಗಲೂ ಗೂಗಲ್ ಆಗಲಿ
ಇದು ಸರ್ಚ್ ಮಾಡಿ ಅಥವಾ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ತಗೊಳ್ಳೇಬಾರ್ದು. ಸೊ ಯೂಶಲಿ ನೀವು ಏನಾಗ್ತದೆ ಅಂತ ಹೇಳಿದ್ರೆ ಆ್ಯಂಟಿಫಂಗಲ್ ಟ್ಯಾಬ್ಲೆಟ್ಸ್ ಅದರದ್ದು ಕೆಲವೊಮ್ಮೆ ಸೈಡ್ ಎಫೆಕ್ಟ್ಸ್ ಕೂಡ ಇರ್ತದೆ. ನಾವೀಗ ಕೊಡುವಾಗ ಈಗ ಒಂದೇ ಡೋಸ್ ಕೊಡಲಿಕ್ಕೆ ಆಗೋದಿಲ್ಲ. ಮಕ್ಕಳಲ್ಲಿ ಬೇರೆ ಡೋಸ್ ಇರ್ತದೆ, ವಯಸ್ಕರಲ್ಲಿ ಬೇರೆ ಡೋಸ್ ಇರ್ತದೆ, ಮತ್ತು ಓಲ್ಡ್ ಏಜ್ ಡಿಪೆಂಡ್ಸ್ ಆನ್ ದಿ ಬಾಡಿ ವೇಟ್. ಈಗ ಕೆಲವರು ಯಾರ್ದು ತೂಕ ಜಾಸ್ತಿ ಇರ್ತದೆ ಅವರಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ನೀವು ಈಗ ಮೆಡಿಕಲ್ ಶಾಪಲ್ಲಿ ಹೋಗಿ ತಗೊಂಡ್ರು ಕೂಡ ಈಗ ಡೋಸ್ ಸಬ್ ಆಪ್ಟಿಮಲ್ ಡೋಸ್ ಅಥವಾ ಆ ಡೋಸ್ ಕಮ್ಮಿ ಇದ್ದರೆ ನೀವು ತಗೊಂಡು ಯೂಸ್ ಆಗೋದಿಲ್ಲ. ಅದೇನಾಗುತ್ತೆ ಅಂತಂದರೆ ನಿಮಗೆ ಫಂಗಲ್ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ನಿಮಗೊಂದು 2-3 ದಿವಸ ಇನ್ಫೆಕ್ಷನ್ಸ್ ಕಮ್ಮಿ ಕಂಡು ಬರ್ತದೆ. ಹಾಗೆ ನಿಮ್ಮದು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದಾಗ ಒಂದು ಕೆಲವೇ ದಿನಗಳಲ್ಲಿ ಅದು ಜಾಸ್ತಿ ಜೋರಾಗಿ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಸೊ ನನ್ನ ಪ್ರಕಾರ ನೀವು ಔಷಧಿಯನ್ನು ಅಂದರೆ ಟ್ಯಾಬ್ಲೆಟ್ಸನ್ನು ಡಾಕ್ಟರ್ ಸಲಹೆ ಇಲ್ಲದೆ ತಗೊಳ್ಳೋದು ಸೂಕ್ತ ಅಲ್ವೇ ಅಲ್ಲ. ಡಾಕ್ಟರ್, ಹಾಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನು ನಾವು ತೆಗೆದುಕೊಳ್ಳುವಾಗ, ಚಿಕಿತ್ಸೆಯನ್ನು ತೆಗೆದುಕೊಳ್ಳುವಾಗ ಇಷ್ಟು ಕೋರ್ಸ್ ಅಂತ ಹೇಳಿ ನೀವು ಕೊಟ್ಟಿರ್ತೀರಿ. ಸೊ ಅದನ್ನು ನಾವು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ ಹೇಳ್ತೀರಾ? ಸೊ ಮಿನಿಮಮ್ ಆಗಿ ಈಗ ಒಂದು ಇನ್ಫೆಕ್ಷನ್ಸ್ ಬಂದಾಗ ನಾವು ಯೂಶ್ವಲಿ ಒಂದು 2 ವೀಕ್ಸ್ ತನಕ ಆದರೂ ಟ್ರೀಟ್ಮೆಂಟ್ ಕೊಡ್ತೇವೆ. ಅದು ಟ್ಯಾಬ್ಲೆಟ್ಸ್ ಆಗಿರಲಿ ಅಥವಾ ಕ್ಯಾಪ್ಸೂಲ್ಸ್ ಆಗಿರಲಿ, ಅದರ ಜೊತೆಗೆ ಕ್ರೀಮ್ಸ್ ಕೊಡ್ತೇವೆ. ಅದರ ಜೊತೆಗೆ ಒಂದು ಆ್ಯಂಟಿ ಡಸ್ಟಿಂಗ್ ಪೌಡರ್ ಆಗಲಿ ಅಥವಾ ಸೋಪ್ ಅಥವಾ ಬೇರೆ ಹೈಜೀನ್ ಮೇಂಟೈನ್ ಮಾಡುವಂಥದ್ದು ಬೇರೆ ಏನು ಕೂಡ ಕೊಟ್ಟರು ಕೂಡ ಡಾಕ್ಟ್ರ್ ಒಂದು ಮಿನಿಮಮ್ 15 ಡೇಸ್ ಅಂತೂ ಬೇಕೇ ಬೇಕು ಈಗ ಒಂದು ಇನ್ಫೆಕ್ಷನನ್ನು ಕಂಟ್ರೋಲ್ ಬರಲಿಕ್ಕೆ. ಆ ನಂತರ ಪುನಃ ಒಂದು ಡಾಕ್ಟ್ರ್ ಹತ್ರ ತೋರಿಸಿ ನೀವು ಅದು ಇನ್ಫೆಕ್ಷನ್ಸ್ ಎಷ್ಟು ಪ್ರಮಾಣದಲ್ಲಿ ಗುಣಮಟ್ಟಿದೆ ಅಂತೇಳಿ ನೋಡಿ, ಹಾಗೆ ಗುಣಮಟ್ಟದ ಆಗೋದಿಲ್ಲ ಅಂತ ಹೇಳಿದ್ರೆ ಡಾಕ್ಟ್ರ್ ಕರೆಕ್ಟ್ ಡಿಸಿಷನ್ ತಗೊಳ್ತಾರೆ, ಪುನಃ ಒಂದು 2 ವೀಕ್ಸ್ ಎಕ್ಸ್ಟ್ರಾ ಕೊಡ್ಬೋದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಏನು ಮಾಡ್ತಾರೆ, ಈಗ ನಾವು ಒಂದು 15 ಡೇಸ್ ಇದು ಕೋರ್ಸ್ ಕೊಟ್ಟಾಗ ಅವರೊಂದು 4-5 ದಿವಸದಲ್ಲಿ ಅವರಿಗೆ ಗುಣ ಆಯಿತು ಅಂತ ಹೇಳ್ಕೊಳ್ತಾರೆ. ಅದನ್ನ ನಡುವಲ್ಲಿ ಸ್ಟಾಪ್ ಮಾಡ್ತಾರೆ. ಅದು ಸ್ಟಾಪ್ ಮಾಡಿದಾಗ ಏನಾಗುತ್ತೆ, ಒಂದು 2-3 ದಿವಸ ಏನಿರಲ್ಲ, ಅದು ನೆಕ್ಸ್ಟ್ ಟೈಮ್ ಬರುವಾಗ ಅತಿ ಜಾಸ್ತಿಯಾಗಿ ಸ್ಪ್ರೆಡ್ ಆಗಿ ಬರ್ತದೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಫಾರ್ ರೆಸಿಸ್ಟೆನ್ಸ್. ಸೊ ಅದು ನಾನು ಏನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂತ, ನೀವು ಡಾಕ್ಟ್ರು ಒಂದು 15 ಡೇಸ್ ಇದು ಕೋರ್ಸ್ ಹೇಳಿದರೆ ಆ 15 ಡೇಸ್ ಇದು ಕೋರ್ಸ್ ಕಂಪ್ಲೀಟ್ ಆಗೋ ತನಕ ನೀವು ತಗೊಳ್ಳೇಬೇಕು. ಟ್ಯಾಬ್ಲೆಟ್ ಕಮ್ಮಿ ಆದರೂ ಕೂಡ ತಗೊಳ್ಳೇಬೇಕಾಗ್ತದೆ. ಅದು ನಡುವಲ್ಲಿ ನೀವು ಅದನ್ನು ಸ್ಟಾಪ್ ಮಾಡಬಾರ್ದು ಅಷ್ಟೇ. ಇದಂದ್ರೆ ಸಾಮಾನ್ಯವಾಗಿ ಜನರು ಮಾಡುವಂತಹ ತಪ್ಪೇ ಇದು ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ನಾವು ಹೇಳ್ತೇವೆ ಹೆಚ್ಚಿನವರಿಗೆ ಪೇಷಂಟ್ಸಿಗೆ ಇದು ಕಮ್ಮಿ ಆಗ್ತದೆ, ಬಟ್ ಆದರೂ ಕೂಡ ನೀವು 15 ಡೇಸ್ ಕೋರ್ಸ್ ಮಾಡಿ ಅಂತೇಳಿ. ಬಟ್ ಕೆಲವು ಪೇಷಂಟ್ಸ್ ತಗೊಳ್ತಾರೆ, ಕೆಲವರು ತಗೊಳ್ಳೋದಿಲ್ಲ, ಅವ್ರದ್ದು ಸಹ ಕೆಲವು ರೀಸನ್ಸ್ ಹೇಳ್ತಾರೆ, ಬ್ಯುಸಿ ಇರ್ತಾರೆ, ಅದು ಇದು. ಬಟ್ ನಾವು ನೋಡ್ತೇವೆ ಅಂಥವರಲ್ಲಿ ರಿಪೀಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತದೆ. ಓಕೆ. ಸೊ ನಮ್ಮ ಈ ಒಂದು ಫಂಗಲ್ ಇನ್ಫೆಕ್ಷನ್ ಅನ್ನು ನಾವು ಕಡೆಗಣಿಸಿದ್ರೆ ಅಥವಾ ಅದನ್ನ ಇಲ್ಲ ತೋರಿಸಲಿಕ್ಕೆ ಮುಜುಗರ ಆಗ್ತದೆ ಅಂತ ಹೇಳಿ ನಮ್ಮಲ್ಲೇ ನಾವೇ ಇಟ್ಕೊಂಡು ಸ್ವಲ್ಪ ಟೈಮ್ ಹಾಗೆ ಇರಲಿ ನೋಡುವ ಗುಣ ಆಗ್ತದೆ ಅಂತ ಹೇಳುವ ಒಂದು ಭಾವನೆಯಲ್ಲಿ ಮುಂದುವರೆದ್ರೆ ಇದು ನಮ್ಮ ಜೀವಕ್ಕೆ ಅಪಾಯವಾಗುವಂತಹ ಸಂದರ್ಭಗಳೇನಾದರೂ ಅನುಭವ ಮಾಡಬೇಕಾಗ್ತದ ಮತ್ತೆ ನಾವು? ಇದರಲ್ಲಿ ಜೀವಕ್ಕೆ ಅಪಾಯ ಏನಿಲ್ಲ, ಬಟ್ ಪ್ರಾಬ್ಲಮ್ ಏನಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್ ಗೋಸ್ ಡೌನ್. ನಿಮಗೆ ಏನೇ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಬರಲ್ಲ, ಯಾಕಂತೇಳಿ ಪದೇ ನಿಮ್ಗೆ ಅದು ಇರಿಟೇಷನ್ ಆಗಿರುತ್ತೆ. ಕೆಲವರಿಗೆ ಕೆಲವು ಪ್ಲೇಸಸಲ್ಲಿ ಥಿನ್ ಏರಿಯಾ, ಅಲ್ಲಿ ಸ್ಕಿನ್ ಎಲ್ಲಿ ಥಿನ್ ಇರ್ತದೆ ಅಲ್ಲಿ ಎಲ್ಲಾರು ಇನ್ಫೆಕ್ಷನ್ ಆದಾಗ ನಿಮಗೆ ನೋವು ಕೂಡ ಬರುವ ಚಾನ್ಸಸ್ ಇರ್ತದೆ. ಸೊ ಇಂಥದ್ದು ಕ್ವಾಲಿಟಿ ಆಫ್ ಲೈಫ್ ಗೋಸ್ ಡೌನ್ ವೆರಿ ಬ್ಯಾಡ್ಲಿ. ನಿಮಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ, ಈ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಆಗೋದಿಲ್ಲ, ಶಾಲೆಯಲ್ಲಿ ಪಾಠ ಕಲಿಯುವಾಗ ಅವರಿಗೆ ಕಾನ್ಸಂಟ್ರೇಷನ್ ಸಿಗಲ್ಲ. ಬಟ್ ಬೇರೆ ಕೆಲಸಕ್ಕೆ ಹೋಗೋರಲ್ಲಿ ಕೆಲಸ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ. ಸೊ ಇಂಥದ್ದೆಲ್ಲ ಕ್ವಾಲಿಟಿ ಆಫ್ ಲೈಫ್ ಚೇಂಜಸ್. ಅಂದರೆ ನಿಮ್ಗೆ ಅಷ್ಟು ಯಾವುದೇ ಕೆಲಸಕ್ಕೆ ನಿಮ್ಗೆ ಇದು ಆಗೋದಿಲ್ಲ. ಇರಿಟೇಷನ್, ಇಟ್ ವಿಲ್ಸ್ ಬಿ ಇರಿಟೇಷನ್ ಟು ಯುವರ್ ಇದು ನಾರ್ಮಲ್ ರೂಟೀನ್. ಹಾಗೆ ಡಾಕ್ಟರ್, ಈಗ ಎಲ್ಲರ ಒಂದು ಜೀವನ ಶೈಲಿ ಹೇಗಾಗಿದೆ ಅಂತ ಹೇಳಿದರೆ ನಾವು ಹೆಚ್ಚಾಗಿ ಫಿಸಿಕಲ್ ಎಕ್ಸಸೈಸನ್ನು ಆಪ್ಟ್ ಮಾಡ್ತಾ ಇರ್ತೇವೆ. ಸೊ ಸಪುರ ಆಗಬೇಕು ಅದು ಇದು ಅಂತ ಹೇಳಿ ಬೇರೆ ಎಲ್ಲ ರೀಸನ್ಗಳು ಇರ್ತದೆ. ಸೊ ಆವಾಗ ನಾವು ಧರಿಸುವಂತಹ ಬಟ್ಟೆಗಳು ಕೂಡ ಒಂದು ಮ್ಯಾಟರ್ ಆಗ್ಬೋದು. ಸೊ ಈಗ ಜಿಮ್ಮಿಗೆ ಹೋಗುವವರು ಇರ್ಬೋದು ಅಥವಾ ಟೈಟ್ ಫಿಟ್ ಬಟ್ಟೆಗಳನ್ನು ಧರಿಸುವವರು ಇರ್ಬೋದು. ಸೊ ಅವರಿಗೆ ಯಾವ ರೀತಿಯ ಒಂದು ಇನ್ಫೆಕ್ಷನ್ಸ್ಗಳನ್ನು ಕಾಮನ್ ಆಗಿರ್ತದೆ ಅಂತ ಹೇಳ್ತೀರಾ? ಇದು ಭಾಳ ಒಳ್ಳೆಯ ಕ್ವಶನ್. ಆ್ಯಕ್ಚುಲಿ ಪಬ್ಲಿಕ್ ಪ್ಲೇಸಸ್ ಎಸ್ಪೆಷಲಿ ಜಿಮ್ ಆಗ್ಬೋದು ಅಥವಾ ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಅಲ್ಲಿ ಹಲವಾರು ಜನರು ಬರ್ತಾರೆ. ಅವರಿಗೆ ಇನ್ಫೆಕ್ಷನ್ಸ್ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಿರೋದಿಲ್ಲ. ಬಟ್ ಅದಕ್ಕೆ ನಾನು ಏನು ಹೇಳಿಕೆ ಬರ್ತೇನೆ ಅಂತಂದರೆ, ನೀವು ನಿಮ್ಮದು ಓನ್ ಕ್ಲೋತಿಂಗ್ ಯೂಸ್ ಮಾಡಿದಷ್ಟು ಒಳ್ಳೆಯದು. ಪ್ಲಸ್ ನೀವು ಈಗ ಜಿಮ್ ಮಾಡಿಕೊಂಡು ಬಂದಾಗ ಆಬ್ವಿಯಸ್ಲಿ ನಿಮಗೆ ಸ್ವೆಟ್ ಆಗುತ್ತೆ. ಸ್ವೆಟ್ ಆದ ತಕ್ಷಣ ಒಂದು ಬಂದು ಫ್ರೆಶ್ ಆಗೋದು ಅಥವಾ ಸ್ನಾನ ಮಾಡ್ಕೊಳ್ಳೋದು ಆ್ಯಂಟಿಫಂಗಲ್ ಸೋಪಿಂದ, ಅದೊಂದು ಒಳ್ಳೆಯ ಇದು ಎಂತ ಹೇಳ್ತಾರೆ, ಒಂದು ಪ್ರಿವೆಂಟಿವ್ ಸ್ಟೆಪ್. ಬಟ್ ನೀವು ಜಿಮ್ ಹೋಗಿ ಬಂದ ಮೇಲೆ ಸ್ನಾನ ಎಲ್ಲ ಮಾಡೋದಿಲ್ಲ ಇದ್ರೆ ಅಥವಾ ಕರೆಕ್ಟ್ ಹೈಜೀನ್ ಮೇಂಟೈನ್ ಮಾಡಲಿಲ್ಲ ಇದ್ರೆ ಡೆಫಿನೆಟ್ಲಿ ಫಂಗಲ್ ಇನ್ಫೆಕ್ಷನ್ಸ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಪ್ಲಸ್ ಸ್ಪ್ರೆಡ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ಮಕ್ಕಳ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಮಕ್ಕಳಲ್ಲೂ ಕೂಡ ಇಂತಹ ಒಂದು ಸಮಸ್ಯೆಗಳು ಬರ್ತದೆ. ಮತ್ತು ಮಹಿಳೆಯರಲ್ಲೂ ಕೂಡ ಹಾಗೆ, ಅವರು ಕೂಡ ಕೆಲವೊಂದು ಅವರದ್ದು ಡ್ರೆಸ್ಸಿಂಗ್ ಪ್ಯಾಟರ್ನ್ ಏನಿರ್ತದೆ ಇದರಿಂದ ಕೂಡ ಈ ಒಂದು ಸಮಸ್ಯೆಗಳು ಬರ್ಬೋದು. ಸೊ ಅವರಿಗೆ ನೀವು ಯಾವ ರೀತಿಯಲ್ಲಿ ಸಜೆಸ್ಟ್ ಮಾಡ್ತೀರಾ? ನೋಡಿ, ಮಹಿಳೆಯರಲ್ಲಿ ಯಾರು ಜಾಸ್ತಿ ಟೈಟ್ ಕ್ಲೋತಿಂಗ್ ಯೂಸ್ ಮಾಡ್ತಾರೆ ಅವರಿಗೆ ನಾವು ಹೇಳೋದೇನಂತ ಹೇಳಿದರೆ, ಈ ಫಂಗಲ್ ಇನ್ಫೆಕ್ಷನ್ಸ್ ಇದ್ದಾಗ ನೀವು ಟೈಟ್ ಕ್ಲೋತಿಂಗ್ ಆದಷ್ಟು ಕಮ್ಮಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಟೈಟ್ ಇದ್ದಾಗ ಅದು ಫ್ರಿಕ್ಷನ್ ಆದಾಗ ಪುನಃ ಸ್ಪ್ರೆಡ್ ಆಗೋದು,
ಆಗೋದು ಅಥವಾ ಡಿಸ್ಕಂಫರ್ಟ್ ಆಗೋದು ಜಾಸ್ತಿ ಇರುತ್ತೆ. ಮತ್ತು ಮಕ್ಕಳಲ್ಲಿ ಕೂಡ ಹಾಗೆ ಅವರು ಹಾಕುವ ಬಟ್ಟೆಗಳನ್ನು ಎಲ್ಲ ಬಿಸಿನೀರಲ್ಲಿ ಹಾಕಿ ವಾಶ್ ಮಾಡಿದರೆ ಆದಷ್ಟು ಒಳ್ಳೆಯದು. ಇನ್ನರ್ ವೇರ್ಸ್ ಆಗಲಿ ಅಥವಾ ಬೇರೆ ಯಾವುದೋ ಡೈಲಿ ಯೂಸ್ ಮಾಡುವಂಥ ಬಟ್ಟೆಗಳು, ಡೈಲಿ ಉಪಯೋಗ ಮಾಡುವಂಥ ಬಟ್ಟೆಗಳು ಎಲ್ಲ ಬಿಸಿನೀರಲ್ಲಿ ಹಾಕಿ ವಾಶ್ ಮಾಡಿ ಹೈಜೀನ್ ಮೇಂಟೈನ್ ಮಾಡಿಕೊಂಡು ಯೂಸ್ ಮಾಡಿದರೆ 100% ಇದು ಕ್ಯೂರ್ ಅಂತ ಆಗೋದಿಲ್ಲ, ಬಟ್ ಅಟ್ಲೀಸ್ಟ್ ನಿಮ್ಮದು ಚಾನ್ಸ್ ಆಫ್ ರಿಕರೆನ್ಸ್ ಆಗಲಿ ಅಥವಾ ಪ್ರಿವೆನ್ಷನಿಗೆ ಒಂದು ಒಳ್ಳೆಯ ಇದು ಕ್ಯೂರ್ ಅಂತ ಹೇಳಿಕ್ಕಾಗಲ್ಲ, ಬಟ್ ಇದು ಮಾಡ್ಕೊಂಡಿದ್ರೆ ನಿಮಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರಲ್ಲ. ಹಾಗೆ ಡಾಕ್ಟರ್, ಈ ಒಂದು ನಾವು ಆವಾಗಲೇ ಕೇಳಿದ್ವಿ, ನಾವು ತುರಿಕೆಗಳು ಬಂದಾಗ ಮತ್ತು ಗುಳ್ಳೆಗಳು ಏಳ್ತದೆ. ಸೊ ಹಾಗೆ ಮಹಿಳೆಯರಲ್ಲಿ ಕೂಡ ಈ ಒಂದು ಫೇಶಿಯಲ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಪಾರ್ಲರ್ಗೆ ಹೋಗಿ, ಆವಾಗ ಒಂದು ಇನ್ಫೆಕ್ಷನ್ಸ್ ಥರ ಅವರ ಮುಖದಲ್ಲಿ ಸಿಗ್ತದೆ. ಸೊ ಇದು ಕೂಡ ಫಂಗಲ್ ಇನ್ಫೆಕ್ಷನ್ಗೆ ಒಂದು ರೀಸನ್ ಆಗಿರ್ತದೆ, ಅಥವಾ ಮೊಡವೆಗಳ ಒಂದು ಸಮಸ್ಯೆ ಅಂತ ಹೇಳ್ತೇವಲ್ಲ ಅದು ಕೂಡ ಡಿಫ್ರೆಂಟ್ ಆಗಿರ್ತದೆ? ನೋಡಿ, ಮೊಡವೆ ಯೂಶಲಿ ಬರೋದು ಈ ಅಡೋಲೆಸೆಂಟ್ ಏಜ್ ಗ್ರೂಪಲ್ಲಿ, ಬಟ್ ಕೆಲವರು ಜಾಸ್ತಿಯಾಗಿ ಮೇಕಪ್ಗೆ ಮಾಡಿದಾಗ ಅಥವಾ ಪಾರ್ಲರಿಗೆ ಹೋಗಿ ಬಂದಾಗ ಅದು ಆಕ್ನಿಫಾರ್ಮ್ ಇರಪ್ಷನ್ಸ್ ಅಂತ ಹೇಳ್ತೇವೆ ನಾವು, ಅಥವಾ ಕೊಮೆಡೋನ್ಸ್ ಅಂತೇಳಿ. ಅದು ಯೂಶಲಿ ನಿಮ್ಮ ಸೂಪರ್ಫಿಷಿಯಲ್ ಲೇಯರಲ್ಲಿ ಗ್ಲ್ಯಾಂಡ್ಸ್ ಬ್ಲಾಕ್ ಆಗಿ ಬರುವಂಥದ್ದು. ಇದು ಅದು ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳಿ ನಾವು ಹೇಳಿಕ್ಕಾಗೋದಿಲ್ಲ, ಬಟ್ ಯೂಶಲಿ ಜಾಸ್ತಿ ಯಾವ ಮಹಿಳೆಯರಿಗೆ ಜಾಸ್ತಿ ಬೆವರು ಜಾಸ್ತಿ ಬರ್ತದೆ ಆ ಮಹಿಳೆಯರಲ್ಲಿ ಫಂಗಲ್ ಇನ್ಫೆಕ್ಷನ್, ಎಸ್ಪೆಷಲಿ ನಾನು ಆಗ ಹೇಳಿದಾಗೆ ವೈಟ್ ಸಿಬ್ಬ ಹೇಳ್ತೇವಲ್ಲ, ಟೀನಿಯಾ ವರ್ಸಿಕ್ಯುಲರ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಅಥವಾ ಶುಬ್ಬ, ಅದು ಬರುವ ಚಾನ್ಸಸ್ ಎಲ್ಲ ಜಾಸ್ತಿ ಆಗಿದೆ. ಹಾಗೆ ಈ ಒಂದು ಪೇಷಂಟ್ಸ್ ಇರ್ತಾರಲ್ವ, ಈಗ ಕ್ಯಾನ್ಸರ್ ಪೇಷಂಟ್, HIV ಪಾಸಿಟಿವ್ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಚಿಕಿತ್ಸಾ ಕ್ರಮ ಏನಾದರೂ ಚೇಂಜಸ್ ಇರ್ತದಾ? ಚಿಕಿತ್ಸಾ ಕ್ರಮ ಚೇಂಜಸ್ ಏನಂತ ಹೇಳಿದರೆ, ನಾವು ನಾರ್ಮಲ್ ಆಗಿ ಯಾವುದು ಫಂಗಲ್ಲಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಅದೇ ಟ್ರೀಟ್ಮೆಂಟ್ ಕೊಡ್ತೇವೆ, ಬಟ್ ಅವರಿಗೆ ಸ್ವಲ್ಪ ಜಾಸ್ತಿ ಸಮಯ ಕೊಡಬೇಕಾಗ್ತದೆ. ಬಟ್ ಅವರಿಗೆ ಮಲ್ಟಿಪಲ್ ಡ್ರಗ್ ಥೆರಪಿ ಅಂತ ಕೊಡ್ತೇವೆ. ಈಗ ಒಬ್ಬರಿಗೆ ಒಂದೇ ಟೈಪ್ ಇದ್ದು ಟ್ಯಾಬ್ಲೆಟ್ಸ್ ಕೊಡ್ಬೋದು ಯಾರಿಗೆ ನಾರ್ಮಲ್ ಪೇಷಂಟ್ಸಿಗೆ, ಬಟ್ ಯಾರಿಗೆ HIV ಆಗಿರ್ತದೆ, ಯಾರ್ದು ಇಮ್ಯುನಿಟಿ ಲೋ ಇರ್ತದೆ, ಅವರಿಗೆ ಮಲ್ಟಿಪಲ್ ಟ್ರೀಟ್ಮೆಂಟ್ ಬೇಕಾಗಿರ್ತದೆ. ನಾವು ಮಲ್ಟಿಪಲ್ ಬೇರೆ ಬೇರೆ ಟೈಪ್ ಇದು ಟ್ಯಾಬ್ಲೆಟ್ಸ್ ಕೂಡ ಕೊಡಬೇಕಾಗಿರ್ತದೆ. ಮತ್ತು ಅವರದ್ರಲ್ಲಿ ಈಗ 15 ದಿವಸ ಕೊಡೋದ್ರಲ್ಲಿ 1 ತಿಂಗಳು ಕೊಡಬೇಕಾಗ್ತದೆ ಅಥವಾ 6 ವಾರ ತನಕ ಕೊಡಬೇಕಾಗ್ತದೆ. ಯಾಕಂದರೆ ಅವರದ್ದು ಇಮ್ಯುನಿಟಿ ಪವರ್ ಕಮ್ಮಿ ಇದ್ದ ಕಾರಣ ಅವರಿಗೆ ಸ್ವಲ್ಪ ಜಾಸ್ತಿ ಲಾಂಗ್ ಡ್ಯೂರೇಷನ್ಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಅಂದರೆ ಇಮ್ಯುನಿಟಿ ಹೇಗಿದೆ ಅದರ ಮೇಲೆ ಎಕ್ಸಾಕ್ಟ್ಲಿ. ಸೊ ಇಮ್ಯುನಿಟಿ ನಿಮ್ಮ ದೇಹದಲ್ಲಿ ಎಸ್ಪೆಷಲಿ ಇನ್ಫೆಕ್ಷನ್ಸ್ ಅನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಿಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು. ನಿಮ್ಮ ಇಮ್ಯುನಿಟಿ ಚೆನ್ನಾಗಿರ್ಬೇಕಂದ್ರೆ ನೀವು ಒಳ್ಳೆ ಆಹಾರ ಸೇವನೆ ಮಾಡಬೇಕು. ಈ ಜಂಕ್ ಫುಡ್ ಅದು ಇದರಲ್ಲಿ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಜಂಕ್ ಫುಡ್ ಸೇವನೆ ಜಾಸ್ತಿ, ಸೊ ಅಂಥವರಲ್ಲಿ ನಾವು ಈ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ನೋಡ್ತೇವೆ. ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಲಿ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಕೂಡ ಜಾಸ್ತಿ ನೋಡ್ತೇವೆ. ಡಾಕ್ಟರ್, ಹಾಗೆ ಮುಖ್ಯವಾಗಿ ನಾವೀಗ ವೈದ್ಯರ ಹತ್ರ ಹೋಗ್ತೇವೆ, ನಮಗೇನೋ ಒಂದು ಸಮಸ್ಯೆ ಇರ್ತದೆ, ಅದು ಸ್ವಲ್ಪ ಜಾಸ್ತಿ ಆಗಿರ್ತದೆ, ಕಂಟಿನ್ಯೂಸ್ ಆಗಿ ಹೋಗ್ತಿದ್ದೇವೆ, ಆವಾಗ ಡಾಕ್ಟರ್ ನಮಗೆ ಬ್ಲಡ್ ಚೆಕಪ್ಪನ್ನು ನಮಗೆ ಸಜೆಸ್ಟ್ ಮಾಡಿದರೆ, ಸೊ ನಮಗೆ ಕೆಲವೊಮ್ಮೆ ಡಾಕ್ಟರ್ ಮೇಲೆ ಡೌಟ್ ಬಂದುಬಿಡ್ತದೆ, ಯಾಕಪ್ಪ ಸ್ಕಿನ್ ಪ್ರಾಬ್ಲಮ್ಗೆ ಕೂಡ ಒಂದು ಬ್ಲಡ್ ಚೆಕಪ್ಪನ್ನು ಸಜೆಸ್ಟ್ ಮಾಡ್ತಿದ್ದಾರೆ ಅಂತ, ಅದು ಯಾವುದಕ್ಕೆ ಇರ್ಬೋದು ಅಂತ ಹೇಳಿ. ಇದೀಗ ನಾನು ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್ ನಾವು ಈಗ ಡಿಸ್ಕಸ್ ಮಾಡ್ತೇವೆ. ನಾನು ಫಂಗಲ್ ಇನ್ಫೆಕ್ಷನ್ಸ್ ಬಗ್ಗೆ ಹೇಳ್ತೇನೆ. ಈಗ ನಾವು ಏನೇ ಒಂದು ಟ್ಯಾಬ್ಲೆಟ್ ಹಾಕಬೇಕಾದ್ರೆ ನಮಗೆ ಗೊತ್ತಿರಬೇಕಾಗ್ತದೆ ಅವರದ್ದು ಲಿವರ್ ಫಂಕ್ಷನ್ಸ್ ಹೇಗಿದೆ, ಅವರ ಕಿಡ್ನಿ ಫಂಕ್ಷನ್ಸ್ ಹೇಗಿದೆ, ಅವರಿಗೆ ಶುಗರ್ ಇದೆಯಾ. ಈಗ ನಮ್ಮ ಹತ್ರ ಬರೋರು ಹೆಚ್ಚಿನ ಈಗ ವಯಸ್ಕರಲ್ಲಿ ನಾವೀಗ ಅವರಿಗೆ ಟ್ರೀಟ್ಮೆಂಟ್ ಹಾಕೊಂಬಲ್ದು ಒಂದು ಶುಗರ್ ಲೆವೆಲ್ ನೋಡ್ತೇವೆ. ಯಾಕಂದರೆ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಅವರಿಗೆ ಡಯಾಬಿಟಿಸ್, ಕೆಲವರಿಗೆ ಏನಾಗುತ್ತೆ ಗೊತ್ತುಂಟ, ಖಾಲಿ ಇನ್ಫೆಕ್ಷನ್ ಇರ್ತದೆ ಅವರಿಗೆ, ಬಟ್ ಅವರು ಶುಗರ್ ಲೆವೆಲ್ ಚೆಕ್ ಮಾಡ್ತಾ ಇರಲ್ಲ, ಡಯಾಬಿಟಿಸ್ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಗಿರೋದಿಲ್ಲ. ಸೊ ನಮ್ಮಲ್ಲಿ ಕೆಲವು ಪೇಷಂಟ್ಸ್ ಬರ್ತಾರೆ, ಅವರಿಗೆ ಫಸ್ಟ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ಸ್ಗೆ ಬಂದಿರ್ತಾರೆ, ನಾವು ಟೆಸ್ಟ್ ಮಾಡಿ ನೋಡಿದಾಗ ಅವರ ಶುಗರ್ ಲೆವೆಲ್ 300-400 ತನಕ ಹೋದದ್ದು ಕೂಡ ಇದೆ. ಸೊ ಇದು ಏನಾಗ್ತದೆ, ಈಗ ಫಂಗಲ್ ಇನ್ಫೆಕ್ಷನ್ಸ್ ಈ ಇನ್ಫೆಕ್ಷನ್ ಇರುವ ಕಾರಣ, ಯಾವುದು ಶುಗರ್ ಇದ್ದ ಕಾರಣ ಇನ್ಫೆಕ್ಷನ್ ಬೇಗ ಬಂದಿರ್ತದೆ ಅವರಲ್ಲಿ. ಸೊ ಅದಕ್ಕೆ ನಾವು ಒಂದು ಬ್ಲಡ್ ಟೆಸ್ಟ್ ಕೊಡ್ತೇವೆ. ಈಗ ನಾವು ಮತ್ತೆ ಲಿವರ್ ಫಂಕ್ಷನ್ ಟೆಸ್ಟ್ ಅಥವಾ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತಲ್ಲಿ ಮಾಡ್ತೇವೆ. ಅದು ಹೆಚ್ಚಾಗಿ ಚಿಕಿತ್ಸೆ ಪಡೆಯುವ ಮೊದಲು ಈಗ ಈಗ ಏನಾದ್ರು ನಾವು ಏನೇ ಟ್ಯಾಬ್ಲೆಟ್ ಕೂಡ ಕೊಡೋದಾದರೆ, ಈಗ 1 ದಿವಸ ಆಗಲಿ 2 ದಿವಸ ಆಗಲಿ ನಾವು ಇದು ಕೋರ್ಸ್ ಕೊಡ್ತಿದ್ದೇವೆ 15 ದಿವಸಕ್ಕೆ. ಸೊ 15 ದಿವಸಕ್ಕೆ ಕೊಡುವ ಟೈಮಲ್ಲಿ ಕೊಡುವ ತನಕ ಅದು ಅಟ್ಲೀಸ್ಟ್ ಅವರದ್ದು ಕಿಡ್ನಿ ಫಂಕ್ಷನ್ ಹೇಗಿದೆ, ಲಿವರ್ ಫಂಕ್ಷನ್ ಹೇಗಿದೆ ನೋಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಅಂದ್ರೆ ಆ ಬ್ಲಡ್ ಟೆಸ್ಟ್ ಕೊಡ್ಲಿಕ್ಕೂ ಸಹ ಮೆಡಿಸಿನ್ ಕೊಡ್ಲಿಕ್ಕೆ ಒಂದು ರೀಸನ್ ಆಗಿರ್ತದೆ. ಹೌದು. ಅವರದ್ದು ಈಗ ಪಕ್ಕನೆ ಅವರದ್ದು ಏನಾದ್ರು ಬೇರೆ ಪ್ರಾಬ್ಲಮ್ ಇದ್ದ ಕಾರಣ ಲಿವರ್ ಅಲ್ಲಿ ಅಥವಾ ಕಿಡ್ನಲ್ಲಿ ಇದ್ದಾಗ ನಮಗೆ ಟ್ಯಾಬ್ಲೆಟ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಮಗೆ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಮತ್ತೆ ಕೆಲವರಿಗೆ ಇಚಿಂಗ್ ಅಥವಾ ತುರಿಕೆ ಜಾಸ್ತಿ ಇರ್ತದೆ. ಸೊ ಅವರ ಲೆವೆಲ್ ನಾವು ಯೂಶಲಿ ಯೂಸ್ನೋಫಿಲ್ ಕೌಂಟ್ ನೋಡ್ತೇವೆ. ಯೂಸ್ನೋಫಿಲ್ ಕೌಂಟ್ ಜಾಸ್ತಿ ಇದ್ದಾಗ ಅವರಿಗೆ ಇಚಿಂಗ್ ಜಾಸ್ತಿ ಬರ್ತದೆ. ಸೊ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ಕೊಡಲಿಕ್ಕೆ ನಮಗೆ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಲೇಬೇಕಾಗತ್ತೆ.
ಓಕೆ. ಹಾಗೆ ಡಾಕ್ಟರ್, ಈ ಒಂದು ಅಥ್ಲೀಟ್ಸ್ಗಳಿಗೆ ಈ ಒಂದು ಅಥ್ಲೀಟ್ ಫುಟ್ ಅಂತ ಹೇಳಿ ಒಂದು ಬರ್ತದೆ, ಅದು ಕೂಡ ಈ ಒಂದು ಫಂಗಲ್ ಇನ್ಫೆಕ್ಷನ್ ಅಲ್ಲೇ ಬರ್ತದಾ? ಅಥ್ಲೀಟ್ಸ್ ಫುಡ್ಸ್ ಅಂದ್ರೂ ಕೂಡ ಅದೊಂದು ಟೈಪ್ ಆಫ್ ಫಂಗಲ್ ಇನ್ಫೆಕ್ಷನ್. ಅದು ಹೆಚ್ಚಾಗಿ ನೀವು ಸ್ಪೋರ್ಟ್ಸ್ ಪರ್ಸನ್ ಮತ್ತು ಯಾರು ಜಾಸ್ತಿ ಹೊತ್ತು ಶೂಸ್ ಸಾಕ್ಸ್ ಹಾಕೊಂಡಿರ್ತಾರೆ ಮತ್ತು ಟೈಟ್ ಫಿಟ್ಟಿಂಗ್ ಶೂಸ್ ಹಾಕ್ತಾರೆ, ಪ್ಲಸ್ ಯಾರ್ದು ಕಾಲೆಲ್ಲ ಕೆಲವರಿಗೆ ಕೈ ಮತ್ತು ಕಾಲು ಬೆವರೋದು ಜಾಸ್ತಿ ಇರ್ತದೆ. ಸೊ ಅಂಥದ್ದು ವಯಸ್ಕರಲ್ಲಿ ಅಥವಾ ಅಂಥದ್ದು ಇವರದ್ರಲ್ಲಿ ಪರ್ಸನ್ಸಲ್ಲಿ ನಾವು ಜಾಸ್ತಿ ಅಥ್ಲೀಟ್ಸ್ ಫುಟ್ ಅಂತ ನೋಡ್ತೇವೆ. ಇದು ಸಹ ಒಂದು ಮೈಲ್ಡ್ ಟೈಪ್ ಆಫ್ ಫಂಗಲ್ ಇನ್ಫೆಕ್ಷನ್, ಎಸ್ಪೆಷಲಿ ಈ ಉಗುರಿನ ಎಡಿಕೆಯಲ್ಲಿ, ಹೀಲಲ್ಲಿ ನಾರ್ಮಲ್ ಆಗಿ ಕಂಡು ಬರ್ತದೆ. ಓಕೆ ಡಾಕ್ಟರ್, ಹಾಗಾದರೆ ಈ ಒಂದು ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಕೆಲವಷ್ಟು ತಪ್ಪು ಕಲ್ಪನೆಗಳು ಜನರಲ್ಲಿ ಖಂಡಿತವಾಗಿ ಇರ್ತದೆ. ನಮ್ಮದೇ ಒಂದು ಮೆಡಿಸಿನನ್ನು ನಾವು ಫಾಲೋ ಮಾಡುವಂಥದ್ದು, ಅಥವಾ ಯಾವುದೋ ಒಂದು ಬೇರೆ ರೀತಿಯ ದೇವರ ಹೆಸರನ್ನು ಹಾಕ್ಕೊಂಡು ಇದು ಅದಕ್ಕೋಸ್ಕರ ಬಂದಿದೆ ಅಂತ ಹೇಳುವಂಥದ್ದು, ಮತ್ತೆ ಅದನ್ನು ಕಡೆಗಣಿಸುವಂಥದ್ದು, ಇಂಥದ್ದೆಲ್ಲ ತುಂಬ ಇರ್ತದೆ. ಸೊ ಇದಕ್ಕೆ ನೀವು ಯಾವ ರೀತಿಯ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೀರಾ? ನೋಡಿ, ಆದಷ್ಟು ಫಂಗಲ್ ಇನ್ಫೆಕ್ಷನ್ಸ್ ಬಂದಾಗ ನೀವು ಯಾವುದೇ ಇದ ಕಾರಣ ಡಿಲೇ ಮಾಡಬೇಡಿ ಅಥವಾ ಲೇಟಾಗಿ ಇದು ಮಾಡಬೇಡಿ. ಬಂದರೆ ಅಥವಾ ಇದಿದ್ದರೆ ನಿಮ್ಮದು ಫಸ್ಟ್ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಆಗಿ ಅದಕ್ಕೆ ಸೂಕ್ತಪಟ್ಟು ಚಿಕಿತ್ಸೆ ತಗೊಳ್ಳಿ. ಅದರ ನೆಕ್ಸ್ಟ್ ಇದರಲ್ಲಿ ನಿಮ್ಮದು ನಾರ್ಮಲ್ ಆಗಿ ನಿಮ್ಮ ಮನೆ ಹತ್ತಿರ ಅಥವಾ ಇಲ್ಲಿ ನಿಮ್ಮ ಊರಲ್ಲಿ ಯಾರು ಡರ್ಮಟಲಾಜಿಸ್ಟ್ ಇರ್ತಾರೆ ಅಥವಾ ಸ್ಕಿನ್ ಸ್ಪೆಷಲಿಸ್ಟ್ ಇರ್ತಾರೆ, ಅವ್ರನ್ನ ಕನ್ಸಲ್ಟ್ ಆಗಿ ಚಿಕಿತ್ಸೆ ಪಡ್ಕೊಂಡ್ರೆ ಒಳ್ಳೆಯದು, ಉತ್ತಮ. ಹಾಗೆ ಡಾಕ್ಟರ್, ಈ ಒಂದು ಜನರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಯಾವ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳು IMAಯಿಂದ ನಡೀತಾ ಇದೆ ಅಂತ ಹೇಳಿ ನೀವು ಹೇಳ್ಬೋದಾ? ನೋಡಿ, ಫಂಗಲ್ ಇನ್ಫೆಕ್ಷನ್ಸಿಗೆ ಮಾಹಿತಿ ಕೊಡೋದು ಅಂತ ಹೇಳಿದರೆ ಒಂದು ಹೈಜೀನ್ ಮೇಂಟೈನ್ ಮಾಡೋದು. ಸೊ ಪಬ್ಲಿಕ್ ಪ್ಲೇಸಲ್ಲಿ ಹೋಗುವಾಗ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಿಮಗೆ. ಲೈಕ್ ನಿಮ್ಮದು ಜಿಮ್ಮಿಗೆ ಹೋಗೋದಾದರೆ ನೀವು ಓನ್ ಕಾಸ್ಟ್ಯೂಮ್ ತಗೊಂಡು ಹೋಗೋದು ಅಥವಾ ಅದನ್ನು ಕರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಳ್ಳೋದು ಅದು. ಮತ್ತು ಈಗ ಸ್ವಿಮ್ಮಿಂಗ್ ಪೂಲ್ ಹೋಗೋದಾದ್ರೂ ಕೂಡ ನಿಮ್ಮ ಓನ್ ಕಾಸ್ಟ್ಯೂಮ್ ಯೂಸ್ ಮಾಡೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಜಾಸ್ತಿ ಸ್ವೆಟ್ ಆದಾಗ ಒಂದು 2 ಸಲ ಸ್ನಾನ ಮಾಡುವ ಹ್ಯಾಬಿಟ್ ಇಟ್ಕೊಂಡ್ರೆ ಒಳ್ಳೆಯದು. ಪ್ಲಸ್ ಯಾರಿಗೆ ರಿಪೀಟೆಡ್ ಆಗಿ ಫಂಗಲ್ ಇನ್ಫೆಕ್ಷನ್ಸ್ ಆಗ್ತದೆ ಅವರು ಎಸ್ಪೆಷಲಿ ನೀವು ಡೈಲಿ ವೇರ್ಸ್ ಅಥವಾ ಡೈಲಿ ಉಪಯೋಗ ಮಾಡುವಂಥ ಬಟ್ಟೆಗಳನ್ನು ಬಿಸಿಲಿನಲ್ಲಿ ಹಾಕಿ ವಾಶ್ ಮಾಡಿ ಹಾಕೊಂಡಷ್ಟು ಒಳ್ಳೆಯದು. ಮತ್ತು ಇನ್ನೊಂದು ಅಂತ ಹೇಳಿದರೆ ಬೆಸ್ಟ್ ಥಿಂಗ್ ಈಸ್ ಟ್ರೀಟ್ಮೆಂಟ್ ನೀವು ತಗೊಂಡು ಅದು ಯಾವ ಕೋರ್ಸ್, ನಾನು ಈ ಪ್ರೋಗ್ರಾಮಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತೇಳಿ ಯಾವುದೇ ಇದಕ್ಕೂ ನಡು ಇದರಲ್ಲಿ ಟ್ರೀಟ್ಮೆಂಟನ್ನು ಸ್ಟಾಪ್ ಮಾಡ್ಕೊಳ್ಬೇಡಿ, ಸೆಲ್ಫ್ ಮೆಡಿಕೇಷನ್ಸ್ ಮಾಡ್ಕೊಳ್ಬೇಡಿ. ಈಗ ಏನಾದ್ರು ಇನ್ಫೆಕ್ಷನ್ ಆದಾಗ ನಿಮಗೆ ನೀವು ಹೋಗ್ತೀರಿ ಮೆಡಿಕಲ್ ಶಾಪಲ್ಲಿ ಕ್ರೀಮ್ಸ್ ತಗೊಳ್ತೀರಾ. ಸೊ ಅದು ಕ್ರೀಮ್ 2 ದಿವಸ ಹಚ್ಕೊಳ್ತೀರಾ, ಅದರಲ್ಲಿ ಒಮ್ಮೊಮ್ಮೆ ಸ್ಟಿರಾಯ್ಡ್ ಕಾಂಬಿನೇಷನ್ಸ್ ಆ್ಯಂಟಿ ಫಂಗಲ್ಸ್ ಇರ್ತದೆ. ಸೊ ಅದನ್ನು ಬಳಸಲೇಬಾರ್ದು. ಅದು ಬಳಸಿದಾಗ ನಿಮ್ಗೆ 2 ದಿವಸ ಸಿಂಪ್ಟಮ್ಸ್ ಕಮ್ಮಿ ಇರುತ್ತೆ ಅಥವಾ ಏನೂ ಇರೋದಿಲ್ಲ, 3ನೇ ದಿವಸ ಅದು ಜಾಸ್ತಿ ಸ್ಪ್ರೆಡ್ ಆಗಿ ಬರುತ್ತದೆ. ಸೊ ಇದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಮೆಡಿಕಲ್ ಶಾಪಿಗೆ ಹೋಗಿ ಸೆಲ್ಫ್ ಮೆಡಿಕೇಷನ್ ಮಾಡೋದನ್ನು ಆದಷ್ಟು ನೀವು ಕಮ್ಮಿ ಇದು ಮಾಡಿದರೆ ಒಳ್ಳೆಯದು. ಪ್ಲಸ್ ನಿಮ್ಮ ಡಾಕ್ಟ್ರನ್ನು ಕನ್ಸಲ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾರೆ. ಪ್ಲಸ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ಡೆಫಿನೆಟ್ಲಿ ಇದನ್ನು ಟ್ರಾನ್ಸ್ಮಿಷನನ್ನು ತಡೆಗಳ್ಕೊಳ್ಬೋದು ಅಥವಾ ಒಳ್ಳೆಯಾಗಿ ನಿಮಗೆ ಚಿಕಿತ್ಸೆ ಸಿಗ್ತದೆ. ಅಂದರೆ ನೀವೀಗ ಹೇಳಿದರೆ ಈ ಮೆಡಿಕಲ್ ಶಾಪಲ್ಲಿ ಹೋದಾಗ ಸ್ಟೀರಾಯ್ಡ್ಸ್ನ ಒಂದು ಪ್ರಮಾಣ ನಮಗೆ ಗೊತ್ತಾಗೋದಿಲ್ಲ ಅಂತ, ಅದು ಯಾವ ರೀತಿಯ ಒಂದು ಅಡ್ಡ ಪರಿಣಾಮ ನಮ್ಮ ದೇಹದ ಮೇಲೆ ಬೀರ್ತದೆ? ಇದು ಭಾಳ ಒಳ್ಳೆ ಕ್ವಶನ್. ಆ್ಯಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ಕೆಲವರು ಹೋಗ್ತಾರೆ ಮೆಡಿಸಿನ್ಸ್ ತಗೊಳ್ತಾರೆ, ಅದನ್ನು ಅವ್ರು ಕಂಟಿನ್ಯೂಸ್ ಆಗಿ ಹಚ್ತಾರೆ. ಸೊ ಹಚ್ಚಿದಾಗ ಏನಾಗ್ತದೆ ಗೊತ್ತುಂಟ, ಸ್ಟಿರಾಯ್ಡ್ ಪ್ರಮಾಣ ಇದ್ದ ಕೂಡಲೇ ನಿಮ್ಮ ಚರ್ಮದಲ್ಲಿ ಸ್ಕಿನ್ ತೆಳು ಬೀಳೋದು, ಅದೊಂಥರ ಪೇಪರ್ ಟೈಪ್ ಆಗೋದು, ಸ್ಟ್ರೆಚ್ ಮಾಡಿದಾಗ ಬ್ರೇಕ್ ಆಗಿ ಅಲ್ಲಿ ಬ್ಲೀಡಿಂಗ್ ಆಗೋದು, ಅಂಥದ್ದೆಲ್ಲ ಕಂಡು ಬರ್ತದೆ. ಪ್ಲಸ್ ಈಗ ನೀವು ರಿಂಗ್ ವರ್ಮ್ ಆದ ಜಾಗಕ್ಕೆ ಸ್ಟಿರಾಯ್ಡ್ ಕ್ರೀಮ್ ಹಚ್ಚಿದಾಗ ಅಲ್ಲಿ ಬಿಳಿ ಆಗೋದು, ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಕಂಡು ಬರೋದು, ಅಂಥದ್ದೆಲ್ಲ ಇದಾದಾಗ ಅದರಲ್ಲಿ ಸ್ಟಿರಾಯ್ಡ್ ಇದೆ ಅಂತೇಳಿ ಅರ್ಥ ಆ ಕ್ರೀಮಲ್ಲಿ. ಸೊ ಅಂಥ ಕ್ರೀಮ್ಸನ್ನು ವಿ ಶುಡ್ ಆಲ್ವೇಸ್ ಅವಾಯ್ಡ್ ಯೂಸಿಂಗ್. ಓಕೆ. ಹಾಗೆ ಡಾಕ್ಟರ್, ಕೊನೆಯದಾಗಿ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಈ ಒಂದು ಫಂಗಲ್ ಇನ್ಫೆಕ್ಷನಿಂದ ದೂರ ಇರಬೇಕಾದ್ರೆ ನೀವು ಇವಾಗಲೇ ಕೆಲವಷ್ಟು ಟಿಪ್ಸನ್ನು ಕೊಟ್ಟಿದ್ದೀರಾ. ಆದರೆ ಕೆಲವರು ಮುಜುಗರ ಪಡ್ಕೊಂಡು ಡಾಕ್ಟರ್ ಹತ್ರ ಹೋಗಲಿಕ್ಕೆ ಹೆದರ್ತಾರೆ. ಆ್ಯಂಡ್ ಆ ಮುಜುಗರವನ್ನು ಸೈಡಿಗಿಟ್ಟು ಯಾವ ರೀತಿಯಲ್ಲಿ ಅವರು ಮೂವ್ ಆನ್ ಆಗಬೇಕು, ಡಾಕ್ಟರ್ಸ್ನ ಸಲಹೆಯನ್ನು ಪಡಿಬೇಕು, ಮತ್ತು ಯಾವ ರೀತಿಯ ಕನ್ಸಲ್ಟೇಷನನ್ನು ಪಡ್ಕೊಂಡು ಅವರು ಮುಂದೆ ಹೋಗಬೇಕು, ಅದರಿಂದ ದೂರ ಇರಬೇಕಾದ್ರೆ ಈ ಒಂದು ಫಂಗಲ್ ಇನ್ಫೆಕ್ಷನಿಂದ ಏನು ಮಾಡಬೇಕು ಅಂತ ಹೇಳಿ ನಿಮ್ಮ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಾ ನೀವು? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇನ್ಫೆಕ್ಷನ್ಸ್ ಯಾರಿಗೂ ಕೂಡ ಬರ್ಬೋದು. ಸೊ ಅದು ಮಹಿಳೆಯರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಮಕ್ಕಳು ಕೂಡ ಆಗಿರ್ಬೋದು. ಸೊ ಇನ್ಫೆಕ್ಷನ್ಸ್ ಬಂದಾಗ ನೀವು ಅದನ್ನು ಮುಚ್ಚುಮರೆ ಇಲ್ಲದೆ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಆಗಿ ಅಥವಾ ಈಗ ಮಕ್ಕಳಾಗಲಿ ಒಂದು ಪೇರೆಂಟ್ಸ್ ಹತ್ರ ಕನ್ಸಲ್ಟ್ ಆಗಿ ಅಥವಾ ನೋಡಿಕೊಂಡು ಕೂಡಲೇ ಚಿಕಿತ್ಸೆ ಪಡೆದಷ್ಟು ಒಳ್ಳೆಯದು. ಈವನ್ ವಯಸ್ಕರಾಗಲಿ ಅಥವಾ ಓಲ್ಡ್ ಏಜ್ ಆಗಲಿ ಅಥವಾ ಮಹಿಳೆಯರಾಗಲಿ ಇನ್ಫೆಕ್ಷನ್ಸ್ ನಿಮ್ಗೆ ಏನಾದ್ರು ಡಿಸ್ಕಂಫರ್ಟ್ ಆದರೆ ಅಥವಾ ಏನಾದ್ರು ನೀವು ನೋಡಿದರೆ ರಿಂಗ್ ವರ್ಮ್ ಟೈಪ್ ಏನಾದ್ರು ಇನ್ಫೆಕ್ಷನ್ಸ್ ಕಂಡು ಬಂದರೆ ಕೂಡಲೇ ಅದಕ್ಕೆ ಚಿಕಿತ್ಸೆ ಪಡೆದುಕೊಂಡು ಗುಣ ಮಾಡಿಕೊಳ್ಳೋದು ಒಳ್ಳೆಯದು. ಅದನ್ನು ಹಾಗೆ 2 ದಿವಸದಲ್ಲಿ ಕಮ್ಮಿ ಆಗ್ತದೆ, 3 ದಿವಸದಲ್ಲಿ ಕಮ್ಮಿ ಆಗ್ತದೆ ಅಥವಾ ನಿಮ್ಮ ಮನೆ
ಮೆಡಿಸಿನ್ಸ್ ಮಾಡ್ತಾ ಇದ್ದಾಗ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಒಮ್ಮೆ ಸ್ಪ್ರೆಡ್ ಆದರೆ ನೀವು ಮತ್ತೆ ಟ್ರೀಟ್ಮೆಂಟ್ ಇದ್ದು ಟೈಮ್ ಕೂಡ ಜಾಸ್ತಿ ಆಗ್ತದೆ, ಅಂದರೆ ಡೇಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ನೀವು ಇನಿಷಿಯಲ್ ಪಾರ್ಟಲ್ಲಿ ಅಥವಾ ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಡೆಫಿನೆಟ್ಲಿ ನೀವು ಒಂದು 15 days to 20 days ಒಳಗೆ ಅದನ್ನು ಗುಣ ಮಾಡ್ಕೊಳ್ಬೋದು. ಅಂದರೆ ಪ್ರಾಥಮಿಕ ಹಂತದಲ್ಲೇ ನಾವು ಇದನ್ನು ಗುರುತಿಸಿಕೊಂಡು ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ಪಡ್ಕೊಂಡ್ರೆ ನಾವು ಕಷ್ಟ ಅನುಭವಿಸೋದು ಕಮ್ಮಿ ಆಗ್ತದೆ. ಹಾಗೆ ನಮ್ಮ ಸ್ಕಿನ್ ಅಸೋಸಿಯೇಷನ್ IADVL ಅಂತಿದೆ, ಅವರು ಸಹ ತುಂಬ ಈ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಜನಜಾಗೃತಿ, ನೀವು ಯಾವ ಟೈಪ್ ಯೂಸ್ ಮಾಡಬೇಕು, ಹೇಗೆ ಕ್ರೀಮನ್ನು ಯೂಸ್ ಮಾಡಬೇಕು, ಯಾವ ಕ್ರೀಮ್ಸನ್ನು ಯೂಸ್ ಮಾಡಬೇಕು, ಹಾಗೆ ಸ್ಟಿರಾಯ್ಡ್ ಕ್ರೀಮ್ಸನ್ನು ಕಾಂಬಿನೇಷನ್ ಆಫ್ ಆ್ಯಂಟಿ ಫಂಗಲ್ ಮತ್ತು ಸ್ಟಿರಾಯ್ಡ್ ಇದ್ದ ಕ್ರೀಮ್ಸನ್ನು ಆದಷ್ಟು ಕಮ್ಮಿ ಉಪಯೋಗಿಸಿದರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ರೀತಿಯ ಚಿಕಿತ್ಸೆ ಇದು ಬರ್ತದೆ, ಪ್ಲಸ್ ಇಂಪ್ರೂವ್ಮೆಂಟ್ ಬೇಗ ಕಂಡು ಬರ್ತದೆ. ಇನ್ನೊಂದು ಟೇಕ್ ಆಫ್ ಮೆಸೇಜ್ ಅಂತ ಹೇಳಿದ್ರೆ ಯು ಶುಡ್ ಆಲ್ವೇಸ್ ಮೇಂಟೈನ್ ದಿ ಹೈಜೀನ್. ಸೊ ನಿಮ್ಮ ನಾರ್ಮಲ್ ಸ್ನಾನ ಮಾಡೋದಾಗಲಿ ಅಥವಾ 2 ಹೊತ್ತು ಸ್ನಾನ ಮಾಡೋದಾಗಲಿ ಅಥವಾ ಬಟ್ಟೆಗಳನ್ನು ಕ್ಲೀನ್ ಇಟ್ಕೊಳ್ಳೋದಾಗಲಿ, ಮತ್ತು ಕೆಲವರಿಗೆ ಬೆವರು ಜಾಸ್ತಿ ಇರ್ತದೆ, ಅದು ಸಹ ನಮ್ಮ ಈ ಕೋಸ್ಟಲ್ ಏರಿಯಾದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇದ್ದ ಕಾರಣ ಬೆವರು ಕೂಡ ಜಾಸ್ತಿ. ಸೊ ಆ ಪ್ರದೇಶದಲ್ಲಿ ಯೂಶ್ವಲಿ ನಾವು 2 ಸಲ ಸ್ನಾನ ಮಾಡಲೇಬೇಕು. ಪ್ಲಸ್ ಇನ್ನೊಂದು ಅಂತ ಹೇಳಿದ್ರೆ, ನಿಮ್ಮ ಯಾವುದು ನೀವು ಉಪಯೋಗಿಸ್ತೀರಲ್ಲ ಬಟ್ಟೆಗಳನ್ನು ಬಿಸಿನೀರಲ್ಲಿ ಹಾಕಿ ವಾಶ್ ಮಾಡಿ ಅಂಥದ್ದು ಬಟ್ಟೆಯನ್ನು ಮಾತ್ರ ನೀವು ಯೂಸ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ನಿಮಗೆ ಟ್ರಾನ್ಸ್ಮಿಷನ್ ಕಮ್ಮಿ ಆಗುತ್ತೆ, ಪ್ಲಸ್ ಈಚಿಂಗ್ ಅಥವಾ ಸಿಂಪ್ಟಮ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಅಂದರೆ ನೈರ್ಮಲ್ಯವನ್ನು ಕಾಪಾಡುವಂಥದ್ದು ಮುಖ್ಯವಾಗಿರ್ತದೆ. ಎಕ್ಸಾಕ್ಟ್ಲಿ, ನೈರ್ಮಲ್ಯವನ್ನು ಕಾಪಾಡಲೇಬೇಕು, ಇಲ್ಲಂದ್ರೆ ಇನ್ಫೆಕ್ಷನ್ ರಿಪೀಟ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಅಂದರೆ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದರಿಂದ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಕಮ್ಮಿ ಮಾಡ್ಕೊಳ್ಬೋದು ನಾವು ಅಂತ ಹೇಳೋದು 100%. ಹೌದು. ಮಾಹಿತಿಯನ್ನು ನೀಡಿದ್ದೀರಾ ಡಾಕ್ಟರ್. ಸೊ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರಲಿದ್ದೇವೆ. ಕಾರ್ಯಕ್ರಮವನ್ನು ವೀಕ್ಷಿಸಿದ ಸರ್ವರಿಗೂ ಧನ್ಯವಾದವನ್ನು ತಿಳಿಸ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24x7.